ಪಾದಾಚಾರ್ಯಗುರುಭ್ಯೋ ನಮಃ. ಹರಿಃ ಓಂ. ನಿಖಿಲಗುಣನಿಕಾಯಂ ನಿತ್ಯನಿರ್ಧೂತಹೇಯಂ ಶುಭತಮಮತಿಮೇಯಂ ಶುದ್ಧಸೌಖ್ಯಾಪ್ತ್ಯುಪಾಯಂ ಸಕಲನಿಗಮಗೇಯಂ ಸರ್ವಶಬ್ದಾಭಿಧೇಯಂ ನವಜಲಧರಕಾಯಂ ನೌಮಿ ಲಕ್ಷ್ಮೀಸಹಾಯಂ ವಿಘ್ನೌಘವಾರಣಂ ಸತ್ಯಾಶೇಷವಿಶ್ವಸ್ಯ ಕಾರಣಂ ಕರುಣಾಸಿಂಧುಮಾನಂದತೀರ್ಥಬಂಧುಂ ಹರಿಂ ಭಜೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿಃ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಹರಿಃ ಓಂ. ಸತ್ಯಸ್ತು ಸತಾಮಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೆ ದ್ವಿತೀಯ ಸ್ಕಂಧೆ ಅದ್ಯ ಕಥಾ ಪ್ರಾರಂಭ. ಹರಿಃ ಓಂ. ಭಗವಂತನ ಪರಮಾನುಗ್ರಹದಿಂದ ಮೊದಲನೇ ಸ್ಕಂಧದ ಯಥಾಶಕ್ತಿಯಾದ ಅನುಸಂಧಾನವನ್ನು ನಾವು ಮಾಡಿದ್ದೇವೆ. ಇವತ್ತಿನಿಂದ 3 ದಿನಗಳ ಕಾಲ ದ್ವಿತೀಯ ಸ್ಕಂದ ಭಾಗವತ, ಎರಡನೇ ಸ್ಕಂದ ಭಾಗವತವನ್ನ ಚಿಂತನೆ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಎಲ್ಲ ಸ್ಕಂದಗಳಲ್ಲಿ ತುಂಬಾ ಚಿಕ್ಕ ಸ್ಕಂದ ಅಂದ್ರೆ ಇದೆ, 10 ಅಧ್ಯಾಯ, ಕೇವಲ 10 ಅಧ್ಯಾಯ, ಜಾಸ್ತಿ ಇಲ್ಲ. ಮ್ಯಾಕ್ಸಿಮಮ್ ಅಂದ್ರೆ 200 ಶ್ಲೋಕದ ಒಳಗೆ ಅದಷ್ಟೇ, ಜಾಸ್ತಿ ಇಲ್ಲ ಇದು. ಆದ್ರೆ ಇದರಲ್ಲಿರುವಷ್ಟು ತತ್ವ ಇನ್ನೆಲ್ಲೂ ಕಾಣಲ್ಲ. ಅಷ್ಟು ತತ್ವದಿಂದ ಕೂಡಿರುವಂತಹ ಸ್ಕಂದ. ಸ್ವಲ್ಪ ಇದನ್ನ ಕೇಳಲಿಕ್ಕೆ ಕಷ್ಟ ಆಗತ್ತೆ. ಇದರಲ್ಲಿ ಕಥೆ ಇತ್ಯಾದಿಗಳು ಯಾವುದೂ ಇಲ್ಲ. ದೇವರ ಮಹಿಮೆಯನ್ನ ತಿಳ್ಕೊಂಡು ಧ್ಯಾನ ಮಾಡುವಂತಹ ವ್ಯಕ್ತಿ ಏನಾಗ್ತಾನೆ, ದೇವರನ್ನ ಹೆಂಗೆ ಧ್ಯಾನ ಮಾಡಬೇಕು ಅನ್ನೋದನ್ನ ಪಾಠ ಮಾಡುತ್ತೆ ಎರಡನೇ ಸ್ಕಂದ. ಆದ್ದರಿಂದ ಹೆಚ್ಚು ವಿಸ್ತಾರನೂ ಮಾಡಿದೆ, ತುಂಬಾ ಸಂಕ್ಷೇಪನೂ ಮಾಡಿದೆ. ಎಷ್ಟು ಹೇಳಿದ್ರೆ ಅರ್ಥ ಆಗುತ್ತೆ ಅಷ್ಟನ್ನು ಹೇಳುವಂತ ಒಂದು ಪ್ರಯತ್ನ ಮಾಡೋದು. ಶುಕಾಚಾರ್ಯರನ್ನ ಯಾರೂ ಕರೆಯಲ್ಲ, ಕರೆದ್ರೆ ಅವ್ರು ಬರಲ್ಲ. ಅವ್ರದೊಂದು, ಅವರು ಎಲ್ಲಿ ಬರಬೇಕು ಅಂತ ಅನ್ಕೊಳ್ತಾರೆ ಅಲ್ಲಿ ಮಾತ್ರ ಬರೋದು. ಶುಕಾಚಾರ್ಯರ ವೈಭವ ಅಂತಂದ್ರೆ ಅದು. ದೇವರು ಯಾವ ದಾರಿಗೆ ಕರ್ಕೊಂಡು ಹೋಗ್ತಾನೆ ಆ ದಾರಿಗೆ ಬರ್ತಾರೆ. ಇಲ್ಲಿ ಬಂದ್ರು, ಬಂದಾಗ ಅವರು ಜಾಸ್ತಿ ದಿನ ಜಾಸ್ತಿ ಹೋಗ್ತಿರಲ್ಲ ಅಂತ ಗೊತ್ತಾಗಿ ಪರೀಕ್ಷಿತ ರಾಜರು ಏನ್ ಮಾಡ್ತಾರೆ, ಒಂದಿಷ್ಟುದ್ದ ಪ್ರಶ್ನೆಗಳು ಕೇಳುದು. ಸ್ವಾಮಿ, ಯಚ್ಛ್ರೋತವ್ಯಂ ಅಥೋ ಜಪ್ಯಂ ಯತ್ ಕರ್ತವ್ಯಂ ನೃಭಿಃ ಸದಾ ಸ್ಮರ್ತವ್ಯಂ ಭಜನೀಯಂ ವಾ ಬ್ರೂಹಿ ಯದ್ವಾ ವಿಪರ್ಯಯಂ ಅಂತ ಸಾಯ್ಲಿಕ್ಕೆ ಹೊರಟಿರುವಂತಹ ವ್ಯಕ್ತಿ ಏನ್ ಕೇಳ್ಬೇಕು, ಏನ್ ಜಪ ಮಾಡ್ಬೇಕು, ಏನ್ ದಾನ ಮಾಡ್ಬೇಕು ಎಲ್ಲ ನನಗೆ ಹೇಳಿ ಅಂತ ಹೇಳಿದ ತಕ್ಷಣ ಮೊದಲನೇ ಸ್ಕಂದ ಮುಗಿಸಿದ್ರು. ಎರಡನೇ ಸ್ಕಂದದಲ್ಲಿ ಆಕ್ಚುಯಲ್ ಆಗಿ ಶುಕಾಚಾರ್ಯರು ಪ್ರವಚನವನ್ನ ಈಗ ಶುರು ಮಾಡ್ತಾ ಇದ್ದಾರೆ. ಎರಡನೇ ಸ್ಕಂದದಲ್ಲಿ ಪ್ರವಚನ ಮಾಡ್ಬೇಕಾದ್ರೆ ಆರಂಭದಲ್ಲಿ ಮಂಗಳಾಚರಣೆ ಮಾಡಿ ಪ್ರವಚನ ಮಾಡೋ ಸಂಪ್ರದಾಯ. ಬಟ್ ಶುಕಾಚಾರ್ಯರು ಮಂಗಳಾಚರಣೆ ಮಾಡ್ಲಿಲ್ಲ, ಮಂಗಳಾಚರಣೆ ಮಾಡ್ಲೇ ಇಲ್ಲ. ಇಲ್ಲಿ ಯಾಕೆ ಮಂಗಳಾಚರಣೆ ಮಾಡ್ಲಿಲ್ಲ ಅಂದ್ರೆ, ಮೊದಲು ಅವನು ಕೇಳಿದ ಪ್ರಶ್ನೆಗೆ ತಕ್ಕಂತ ಉತ್ತರ ಕೊಡ್ಬೇಕು. ಸಾಯ್ಲಿಕ್ಕೆ ಹೊರಟಿರತಕ್ಕಂತಹ ವ್ಯಕ್ತಿ ಏನ್ ಮಾಡ್ಬೇಕು ಅನ್ನೋದಕ್ಕೆ ಉತ್ತರ ಕೊಟ್ಟು ಅದ್ರ ಮೇಲೆ ಮತ್ತೆ ಡೌಟ್ ಬಂದ್ರೆ ಅದನ್ನ ವಿಸ್ತಾರವಾಗಿ ಹೇಳಲಿಕ್ಕೆ ಏನ್ ಮಾಡ್ಬೇಕು, ಮಂಗಳಾಚರಣೆ ಮಾಡ್ಬೇಕು. ಅದಕ್ಕೆ ಶುಕಾಚಾರ್ಯ ಇಲ್ಲಿ ಏನ್ ಮಾಡ್ತಾರೆ, ಮಂಗಳಾಚರಣೆಯನ್ನ ಮಾಡಲಿಲ್ಲ. ಶ್ರೀ ಗುರುಭ್ಯೋ ನಮಃ ಅಂತ ಹೇಳಲೇ ಇಲ್ಲ.
ಅವ್ರು ಹೇಳಿದ ಒಂದೇ ಮಾತು, ವರೀಯಾನೇಶತೆ ಪ್ರಶ್ನ ಕೃತೋ ಲೋಕಹಿತಂ ನೃಪ. ಕೇಳಿದ ಪ್ರಶ್ನೆ ತುಂಬಾ ಚೆನ್ನಾಗಿದ್ಯಪ್ಪ. ಯಾಕೆ ಅಂದ್ರೆ ನೀನು ಒಬ್ಬನನ್ನೇ ನಿನ್ನಿಂದ ಊರೆಲ್ಲ ಲೋಕಕ್ಕೆ ಒಳ್ಳೇದಾಗುವಂತ ಪ್ರಶ್ನೆಯನ್ನ ನೀನ್ ಮಾಡ್ತಾ ಇದ್ದಿ. ಯಾಕೆ ಅಂತಂದ್ರೆ ಯಾವುದನ್ನ ಕೇಳಬೇಕು ಅಂತ ನೀನ್ ಹೇಳ್ದೆ ಅಲ್ವಾ, ಯಾವ್ದು ಕೇಳಬೇಕು ಅಂತ ಡಿಸೈಡ್ ಮಾಡ್ಕೊಳ್ಳಿಕ್ಕೆ ಜನ್ಮಗಳು ಸಾಕಾಗಲ್ಲ. ಯಾಕೆ ಅಂತಂದ್ರೆ ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ ಅಂತಂದ್ರು. ಸಾವಿರಾರಿದೆ ಕೇಳಕ್ಕೆ, ಒಂದೆರಡಲ್ಲ ಸಾವಿರಾರಿದೆ ಕೇಳಲಿಕ್ಕೆ. ಆದ್ರಿಂದ ಯಾವ್ದನ್ ಕೇಳೋದು, ಇದು ಕೇಳಬೇಕಾ ಅದು ಕೇಳಬೇಕಾ ಅನ್ನೋ ಡೌಟ್ ಅಲ್ಲೇ ಜನ್ಮಗಳು ಹೊರಟು ಹೋಗುತ್ತೆ. ಆದ್ರಿಂದ ಏನ್ ಮಾಡ್ಬೇಕು, ಅದಕ್ಕೆ ಹೇಳ್ತಾರೆ ಯಾವುದನ್ನೇ ಕೇಳಿ ಎಲ್ಲಾದು ದೇವರನ್ನೇ ಹೇಳ್ತಾ ಇದೆ ಅಂತ ಅನುಸಂಧಾನ ಮಾಡ್ಕೊಂಡ್ರೆ ಯಾವ್ದನ್ ಕೇಳಿದ್ರು ವೇಸ್ಟ್ ಅನ್ನೋದಾಗಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಕೆಲವು ಅಜ್ಞಾನಿಗಳಿಗೆ ಸಂಸಾರದ ಬಂಧನದಿಂದ ಯಾವ್ದು ಕೇಳ್ಬೇಕು ಅದನ್ನ ಕೇಳಲ್ವಂತೆ, ಯಾವ್ದನ್ ಕೇಳಬಾರ್ದು ಅದೆಲ್ಲ ಕೇಳ್ತಾ ಇರ್ತಾರಂತೆ. ದೇವರ ಕತೆ ಹೇಳ್ತೀವಿ ಬನ್ನಿ ಅಂತಂದ್ರೆ ಯಾರು ಬರಲ್ಲ. ಬೇರೆ ಇನ್ಯಾವುದೋ ಆಡ್ಕೊಂಡು ಮಾತಾಡೋಣ ಬನ್ನಿ ಅಂದ್ರೆ 1000 ಜನ ಒಪಿನಿಯನ್ಗಳು ಕೊಡಕ್ ಬರ್ತಾರೆ. ಆದ್ದರಿಂದ ಇದೆ ಭಗವಂತನ ಪ್ರಕೃತಿಯ ಮಾಯೆ ಅಂದ್ರೆ ಇದೆ ಅಂತಂತಾರೆ ಶುಕಾಚಾರ್ಯರು. ನಿದ್ರಯ, ನಿದ್ರಾ ಅಂತಂದ್ರೆ ಮಾಯೆ, ಸಂಸಾರ ಬಂಧನ. ಆ ಸಂಸಾರ ಬಂಧನಕ್ಕೆ ಸಿಕ್ಕಾಕೊಂಡು ಯಾವ್ದು ಕೇಳಬೇಕು ಅಂತ ಗೊತ್ತಿಲ್ಲ, ಯಾವ್ದು ಬಿಡ್ಬೇಕು ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಮರಣ ಅವನನ್ನ ತಗೊಂಡು ಹೋಗೋದೇ ಗೊತ್ತಾಗಲಿಲ್ಲ. ನೋಡ್ತಾ 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 ಯಾವ್ದು ಕೇಳಲಿ ಬಿಡ್ಲಿ ಕೇಳಲಿ ಬಿಡ್ಲಿ ಅನ್ನೋ ಟೆನ್ಷನ್ ಅಲ್ಲಿ ಇದ್ದು ಅವನು ಮರಣಕ್ಕೆ ತುತ್ತಾಗಿದ್ದು ಅವನಿಗೆ ಗೊತ್ತಾಗ್ಲೇ ಇಲ್ಲ. ಪಶ್ಯನ್ನ ಪಿಚ ಪಶ್ಯತಿ. ಆದ್ರಿಂದ ಏನ್ ಮಾಡ್ಬೇಕು, ದೇವರ ಮಹಿಮೆಯನ್ನ ಕೇಳಬೇಕು. ದೇವರ ಮಹಿಮೆಯನ್ನ ಕೇಳಲಿಕ್ಕೆ ಟೈಮು ಅಂತಿಲ್ಲ. 100 ವರ್ಷ ಬದುಕಿರ್ತಾರೆ, ಏನೂ ಪ್ರಯೋಜನ ಇಲ್ಲ. ಒಂದು ಸಲ ದೇವರ ನಾಮ ಬಾಯಲ್ಲಿ ಬಂದಿಲ್ಲ, ಕೈ ದೇವರಿಗೆ ಮುಗುದಿಲ್ಲ. ಅಂತಹ ಮನುಷ್ಯರು ಬದುಕಿದ್ದೇನ್ ಪ್ರಯೋಜನ, ಪರೋಕ್ಷೈ ರಾಹೈರಿಹ. 100 ವರ್ಷ ಬದುಕಿದ್ದೇನ್ ಪ್ರಯೋಜನ, ಒಂದು ಮುಹೂರ್ತ ಬದುಕಿದ್ದು ನಾರಾಯಣ ಕೃಷ್ಣ ಅಂದ್ರೆ ಸಾಕು ಮೋಕ್ಷಕ್ಕಾಗ್ಬಿಡುತ್ತೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ. ಖಟ್ವಾಂಗ ಅಂತ ಒಬ್ಬ ರಾಜ, ಖಟ್ವಾಂಗ ದಿಲೀಪ ಅಂತ ಅವನ ಹೆಸರು. ಅವನೇನ್ ಮಾಡ್ತಾನೆ, ದೇವತೆಗಳಿಗೆ ದೈತ್ಯರಿಗೆ ಯುದ್ಧ ಒಂದ್ಸಲ. ಆ ಯುದ್ಧ ಆದಾಗ ದೇವತೆಗಳಿಗೆ ಸಹಾಯ ಮಾಡ್ಬೇಕು ಅಂತ ಹೋದ ಈ ಖಟ್ವಾಂಗ ದಿಲೀಪ. ಸಹಾಯ ಮಾಡ್ಬೇಕು ಅಂತ ಹೋದ್ರೆ ತುಂಬಾ ಸಮಯ ಆಯ್ತು ದೇವ ದೈತ್ಯರಿಗೆ ಯುದ್ಧ. ಹಾಗಾದಾಗ ದೇವತೆಗಳು ಗೆದ್ರು. ದೇವತೆಗಳು ದಿಲೀಪನ್ ಕೇಳ್ತಾರೆ, ನೋಡಪ್ಪ ನಾನ್ ಗೆದ್ದಿದ್ದೇನೆ, ನಿನಗೇನ್ ಬೇಕು ವರ ಅದನ್ ಕೇಳು ಅಂತ ಹೇಳಿದ್ದಕ್ಕೆ ಅವನ್ ಕೇಳಿದ್ ಒಂದೇ, ಸ್ವಾಮಿ ನನಗೆ ಆಯಸ್ ಎಷ್ಟಿದೆ ಹೇಳ್ರಿ ಅಂತಂದು. ಎಂಥ ಇದು ಬರೋದೇ ಇಲ್ಲ ಪ್ರಶ್ನೆ ಯಾರಿಗೂ ಇದು. ನಮ್ಗೆ ಆಯಸ್ ಎಷ್ಟಿದೆ ಅಂತ ತಿಳ್ಕೊಂಡ್ಬಿಟ್ರೆ ನಾಳೆಯಿಂದ ಎಲ್ಲ ಮೂಡೌಟ್ ಆಗ್ಬಿಡುತ್ತೆ ನಮ್ಗೆ. ನಮ್ ಮನುಷ್ಯರದ್ ಹಂಗೆ. ದಿಲೀಪ ಏನ್ ಮಾಡ್ದ, ಆಯಸ್ ಎಷ್ಟಿದೆ ಅಂತ ಕೇಳಿದ್ದಕ್ಕೆ ನೀನ್ ಇಲ್ಲಿಂದ ಭೂಲೋಕಕ್ಕೆ ಹೋದ್ಮೇಲೆ ಒಂದು ಮುಹೂರ್ತ ಮಾತ್ರ ಬದುಕಿರ್ತೀಯ ಅಂದ್. 24 ನಿಮಿಷ ನೀನ್ ಬದುಕಿರ್ತೀಯ ಅಂತ ಭೂಲೋಕಕ್ಕೆ ಹೋದ್ಮೇಲೆ. ಅವನಿಗೆ ತುಂಬಾ ಸಂತೋಷ ಆಗೋಯ್ತು, ನಂಗೆ ಟೈಮ್ ಸಿಕ್ತಲ್ಲ ಅಂತ ನೇರ ಭೂಮಿಗೆ ಬಂದು ಮಕ್ಕಳಿಗೆ ರಾಜ್ಯವನ್ನೆಲ್ಲ ಕೊಟ್ಟು ಸಾಧನೆ ಮಾಡಿಕೊಂಡು ಒಂದು ಮುಹೂರ್ತದಲ್ಲೇ ಮೋಕ್ಷಕ್ಕೆ ಹೋಗ್ಬಿಟ್ಟು. ಎಂಥ ಮಾತು. ಪರೀಕ್ಷಿತ ರಾಜರನ್ಗೆ ಹೇಳ್ತಾರೆ ಶುಕಾಚಾರ್ಯರು, ಖಟ್ವಾಂಗ ದಿಲೀಪನಿಗೆ ಆಸೆ ಇತ್ತು, ಒಂದು ಮುಹೂರ್ತ ಸಾಕಾಯ್ತು ಮೋಕ್ಷಕ್ಕೆ ಹೋಗಕ್ಕೆ, ನಿನಗೆ ಎಷ್ಟು ದಿನ ಆಯಸ್ಸಿದೆ, ತವಾಪ್ಯೇತರಹಿ ರಾಜೇಂದ್ರ ಸಪ್ತಾಹಂ ಜೀವಿತಾವಧಿ. ನೋಡು ನಿನಗೆ ದೇವರು ನಿಶ್ಚಯವಾಗಿ 7 ದಿನ ಕೊಟ್ಟಿದ್ದ, 7 ದಿನ ಕೊಟ್ಟಿದ್ದ. ಆದ್ದರಿಂದ ಉಪಕಲ್ಪಯ ತತ್ಸರ್ವಂ, ಆ 7 ದಿನದಲ್ಲಿ ನಿದ್ರೆ, ಊಟ, ಅದರ ಮಧ್ಯದಲ್ಲಿ ರೆಸ್ಟು ಯಾವುದಕ್ಕೂ ಇಲ್ಲ. ಎಲ್ಲ 24 ಗಂಟೆನು ದೇವರಿಗೋಸ್ಕರನೇ ಉಪಯೋಗ ಮಾಡ್ಕೋ. ಉಪಕಲ್ಪಯ ತತ್ಸರ್ವಂ, ನಾನ್ ನಿನಗೆ ಚಿಂತನೆ ಕೊಡ್ತೀನಿ ಅಂತ ಅವ್ರು ಹೇಳಿದಾಗ, ಸರಿ ನೀನ್ ಏನ್ ಹೇಳ್ದೆ, ದೇವರನ್ನ ಧ್ಯಾನ ಮಾಡಿ ಮೋಕ್ಷಕ್ಕೆ ಹೋಗೋದು ಹೆಂಗೆ, ಸಾಯುವಂತ ವ್ಯಕ್ತಿಯಿಂದ ರೋಗ ಬಂದು ಸಾಯೋದು ಅಂತ ಅರ್ಥ ಅಲ್ಲ, ಹೀಗ್ ಸಾಯೋದು, ಮೋಕ್ಷಕ್ಕೆ ಹೋಗುವಂತೆ ಸಾಯೋದು. ಆ ವ್ಯಕ್ತಿ ಏನ್ ಮಾಡ್ಬೇಕು ಅಂತ ನೀನ್ ಕೇಳ್ದೆ ಅಲ್ವಾ, ಅದಕ್ಕೆ ನಿಧಾನವಾಗಿ ಒಂದೊಂದು ಹೇಳ್ತೀನಿ ಕೇಳು ಅಂತ ಅವನು
ಸಾಧಕರು ಹೆಂಗ್ ಸಾಯ್ತಾರೆ ಅನ್ನೋದು ಹೇಳ್ತಾರೆ, ಮೋಕ್ಷಕ್ಕೆ ಹೆಂಗ್ ಹೋಗ್ತಾರೆ. ಮೊದಲು ಅವ್ರು ಏನ್ ಮಾಡ್ಬೇಕಂತೆ, ಎಲ್ಲವನ್ನ ತ್ಯಾಗ ಮಾಡ್ಬೇಕಂತೆ. ಎಲ್ಲ ನಂದಲ್ಲ ಅನ್ನೋದನ್ನ ಬಿಟ್ಟು ಒಳ್ಳೆ ಶುಚಿಯಾದ ಪ್ರದೇಶ, ಯಾವ ಜಾಗದಲ್ಲಿ ಕಸ ಇದೆ, ಎಲ್ಲಿ ಕೊಳೆ ಇದೆ, ಅಲ್ಲಿ ಮನಸ್ಸು ಕಂಟ್ರೋಲಿಗೆ ಬರೋದಿಲ್ಲ, ಅಲ್ಲಿ ಧ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಶುಚೌ ದೇಶೇ ಪ್ರತಿಷ್ಠಾಪ್ಯ ಅಂತಾರೆ. ದೇವರ ಮನೆ ಆಗ್ಲಿ, ಜಪಕ್ಕೆ ಪಾರಾಯಣ ಕೂತ್ಕೊಳ್ಳುವಂತಹ ಜಾಗಗಳಾಗ್ಲಿ ಶುದ್ಧವಾಗಿರ್ಬೇಕು. ಆದ್ದರಿಂದ ಶುದ್ಧವಾದ ಪ್ರದೇಶದಲ್ಲಿ ಕೂತ್ಕೊಳ್ಬೇಕಂತ. ಶುದ್ಧವಾದ ಪ್ರದೇಶದಲ್ಲಿ ಕೂತ್ಕೊಂಡು 25 ಜನ ಮಾತಾಡೋದಲ್ಲ, ವಿವಿಕ್ತ, ಯಾರು ಇರಬಾರ್ದಲ್ಲಿ, ಒಬ್ಬರೇ ಕೂಡ್ಬೇಕು, ಒಳ್ಳೆ ಪ್ರದೇಶದಲ್ಲಿ ಕೂತ್ಕೊಳ್ಬೇಕು, ದೇವರ ಗುಣಗಳನ್ನ ಧ್ಯಾನ ಮಾಡಬೇಕು. ಆ ದೇವರ ಗುಣಗಳನ್ನ ಧ್ಯಾನ ಮಾಡೋ ತರ ಆಗ್ಬೇಕು ಅಂದ್ರೆ ಏನಪ್ಪಾ ಇದು ಅಂತಂದ್ರೆ, ಶುಕಾಚಾರ್ಯರು ಹೇಳ್ತಾರೆ, ದೇವರ ಗುಣಗಳನ್ನ ಧ್ಯಾನ ಮಾಡ್ಬೇಕು ಅಂದ್ರೆ ಮೊದಲೇನ್ ಮಾಡ್ಬೇಕು, ದೇವರ ಗುಣಗಳನ್ನ ಕೇಳಬೇಕು. ನಾನ್ ಕೇಳಲೇ ಇಲ್ಲ ಅಂದ್ರೆ ಧ್ಯಾನ ಮಾಡ್ಲಿಕ್ಕೆ ಬರೋದೇ ಇಲ್ಲ. ಸುಮ್ನೆ ಕಣ್ಮುಚ್ಕೊಂಡು ಏನ್ ಧ್ಯಾನ ಮಾಡ್ತೀರಾ? ಧ್ಯಾನ ಮಾಡ್ಲಿಕ್ಕೆ ಒಂದು ಸಬ್ಜೆಕ್ಟ್ ಬೇಕು. ಆ ಸಬ್ಜೆಕ್ಟ್ ಬೇಕು ಅಂದ್ರೆ ಕೇಳಿರ್ಬೇಕು. ಪ್ರತಿಮೆ ನೋಡ್ತಿದ್ದಂಗೆ ಧ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಒಂದು ಮಾತಿದೆ, ನನಗೇನೂ ಗೊತ್ತಿಲ್ಲ ಅಂತಂದ್ರೆ, ಅಜ್ಞಾನಿ ನಾನು ಅಂದ್ರೆ ಕೂತ್ಕೊಂಡು ಕೇಳು ಅಂತ ಮಧ್ವಾಚಾರ್ಯ ಮಾತು. ಅಜ್ಞಸ್ಯ ಶ್ರವಣಂ ಶ್ರೇಷ್ಠಂ. ಅಜ್ಞಾನಿಯಾದಂತಹ ವ್ಯಕ್ತಿಗಳಿಗೆ ದೊಡ್ಡ ಸಾಧನೆ ಯಾವುದು? ಶ್ರವಣ. ಅಯುಕ್ತೇರ್ ಮನನಂ ತಥಾ. ಕಂಟ್ರೋಲಿಗೆ ಅಂದ್ರೆ ಕೇಳಿದ್ದೆಲ್ಲ ನೆನಪಿಗೆ ಬರಲ್ಲ ಅಂತಿದ್ರೆ, ನೆನಪಿಗೆ ಬರೆಸ್ಕೊಳ್ಳೋ ತನಕ ಮನನ ಮಾಡ್ತಾ ಇರ್ಬೇಕು. ಅದಕ್ಕೆ ನಮ್ಮಲ್ಲಿ ಶಾಸ್ತ್ರದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅಡಿಟಿಪ್ಪಣಿಯನ್ನ ಮಾಡೋದು ಅಂತ ಹೇಳ್ತಾರೆ. ಪಾಠ ಮಾಡ್ಬೇಕಾದ್ರೆ ಗುರುಗಳಿಗೆ ಅವರು ಓದಿದ್ದೆಲ್ಲ ಒಂದು ವಿಷಯಕ್ಕೆ ನೆನಪಾಗಿ ಒಂದು ಪ್ರಮೇಯ ಅವ್ರ ಬಾಯಲ್ಲಿ ಬಂದ್ಬಿಡುತ್ತೆ. ಆಮೇಲೆ ಗುರುಗಳೇ ನೀವಿದ್ ಹೇಳಿದ್ರಲ್ಲ ಅಂತಂದ್ರೆ ಅವ್ರಿಗೆ ಯಾಕೆ ನೆನಪು ಮಾಡ್ಕೊಳ್ಬೇಕಾಗತ್ತೆ? ಹೇಳುವಾಗ ಬರುವ ಪ್ರಮೇಯ ನೆನಪು ಮಾಡ್ಕೊಂಡಾಗ ಬರಲ್ಲ. ಆದ್ದರಿಂದ ಶಿಷ್ಯರು ಏನ್ ಮಾಡ್ತಾರೆ, ಪಾಠ ಮಾಡ್ಬೇಕಾಗುತ್ತೆ. ಎಲ್ಲ ಶಿಷ್ಯರು ಅಷ್ಟೇ, ಗುರುಕುಲದಲ್ಲಿ ಪಾಠ ಮಾಡ್ಬೇಕಾದ್ರೆ ಇರ್ಬೇಕು ಪುಸ್ತಕ, ಪೆನ್ನು ಇಟ್ಕೊಂಡಿರ್ಲೇಬೇಕು. ಪ್ರಮಾಣ ವಾಕ್ಯ ಬರುತ್ತೆ, ಪ್ರಮೇಯ ಬರುತ್ತೆ, ನೋಡ್ಸ್ ಅಡಿಟಿಪ್ಪಣಿ ಅಂತ. ಆ ಅಡಿಟಿಪ್ಪಣಿಗೆ ಎಷ್ಟು ಮಹತ್ವ ಬಂತು ಅಂದ್ರೆ, ಸುಧೀಂದ್ರರ ಹತ್ತಿರದಲ್ಲಿ ರಾಯರು ಪಾಠ ಕೇಳಬೇಕಾದ್ರೆ ಅಡಿಟಿಪ್ಪಣಿ ಮಾಡ್ಕೊಂಡಿದ್ದು ಪರಿಮಳ ಆಯ್ತು. ಹಿಂಗಿರುತ್ತೆ ನೋಡಿ. ಇನ್ನು ಗ್ರಂಥ ಬರೀಬೇಕು ಅಂತ ಬರೆದಿದ್ರೆ ಇನ್ನೆಂಗಾಗಿರೋದು. ಕೇವಲ ನೋಟ್ಸ್ ಮಾಡಿದ್ದು, ಸುಧೀಂದ್ರರ ಬೆಳಗ್ಗೆ ಪಾಠ ಮಾಡಿದ್ದೆಲ್ಲ ನೆನಪಲ್ಲಿ ಇಟ್ಕೊಂಡು ರಾತ್ರಿ ನೋಟ್ಸ್ ಮಾಡಿದ್ದೇ ಇವತ್ತು ಪರಿಮಳ ಆಗಿದೆ ಅಂತಂದ್ರೆ, ಅವರ ಪರಿಮಳ ಗ್ರಂಥವನ್ನ ಬರೀಬೇಕು ಅಂತ ಬರೆದಿದ್ರೆ ಯಾರಿಗೂ ಅರ್ಥನೇ ಆಗ್ತಿರ್ಲಿಲ್ಲ. ಅಷ್ಟು ಅರ್ಥ ಅಂದ್ರೆ ನೋಟ್ಸ್ಗೆ ಅಷ್ಟು ಮಹತ್ವ ಇದೆ. ಅದಕ್ಕೆ ಏನ್ ಮಾಡ್ತಾರೆ, ಮನನ, ಅದನ್ನೇ ಮನನ ಅಂತ ಕರೀತಾರೆ. ಮನನ ಆದ್ಮೇಲೆ ತತ್ವ ಅನ್ನೋ ನಿಶ್ಚಯ ಆದ್ಮೇಲೆ ಏನ್ ಮಾಡ್ಬೇಕು, ಧ್ಯಾನ ಮಾಡ್ಬೇಕು. ಧ್ಯಾನ ಅನ್ನೋದು ಲಾಸ್ಟ್ ಪ್ರೊಸೆಸ್. ಮೊದಲನೇದು ಯಾವುದು? ಶ್ರವಣ. ಕೇಳ್ಬೇಕು. ನೋಡಪ್ಪ, ಯಾಕೆ ಕೇಳ್ಬೇಕ್ರಿ? ಮೋಕ್ಷ ಅಂತೂ ಬರುತ್ತೆ. ದೇವರ ಕಥೆ ಕೇಳೋದ್ರಿಂದ ಏನಾಗತ್ತೆ? ಮೋಕ್ಷ ಖಂಡಿತ. 20 ವರ್ಷ ಆರಾಮಾಗಿ ಮಜಾ ಮಾಡ್ಕೊಂಡಿದ್ದು ಆಮೇಲೆ ಒಂದ್ ದಿವಸ ನಾನ್ ಕೇಳ್ತೀನಿ ಅಂತಂದ್ರೆ ನೀನಲ್ಲ, ಮೋಕ್ಷದಲ್ಲಿರತಕ್ಕಂತಹ ಬ್ರಹ್ಮಾದಿ ದೇವತೆಗಳು ಹೇಳ್ತಾ ಇರ್ತಾರೆ. ಮೋಕ್ಷದಲ್ಲಿ ಅವ್ರು ಹೊರಟೋಗ್ತಾರೆ. ಬ್ರಹ್ಮದೇವರು ಎಲ್ಲ ಮೋಕ್ಷಕ್ಕೆ ಹೋಗ್ತಾರೆ. ಅವ್ರಿಗೆ ಏನ್ ಕೆಲಸ ಅಲ್ಲಿ? ಹೇಳೋದು ಕೇಳೋದು ಅಷ್ಟೇ ಕೆಲಸ. ಪುರಾಣಗಳನ್ನು ಹೇಳ್ತಾ ಇರ್ತಾರೆ, ಮಹಾಭಾರತ ಹೇಳ್ತಾರೆ, ಯಜ್ಞ ಮಾಡೋದು ಹೆಂಗೆ ಅಂತ ಪ್ಲಾನ್ ಮಾಡ್ತಾರೆ. ಅವ್ರ ಕೆಲಸ ಅದೇ. ಆದ್ದರಿಂದ ಅವರೇ ದೇವರ ಕಥೆಗಳನ್ನೆಲ್ಲ ಹೇಳ್ತಾ ಇರ್ತಾರೆ. ಪ್ರಾಯೇಣ ಮುನಯೋ ರಾಜನ್ ನಿವೃತ್ತಾಹ ವಿಧಿ ನಿಷೇಧತಃ ನೈರ್ಗುಣ್ಯಸ್ಥಾಹ ರಮಂತೆ ಸ್ಮ ಗುಣಾನುಕಥನೆ ಹರೇಹೇ. ಮುಕ್ತಿಗೆ ಹೋದಂತಹ ಬ್ರಹ್ಮಾದಿ ದೇವತೆಗಳು ದೇವರ ಕಥೆಯನ್ನ ಹೇಳ್ತಾರೆ, ಕೇಳ್ತಾರೆ ಅಂದ್ಮೇಲೆ ನಾವಿನ್ನೇನು ಹೇಳ್ಬೇಕು, ಕೇಳಬೇಕು ಅನ್ನೋದನ್ನ ಪ್ರತ್ಯೇಕವಾಗಿ ನಮ್ಗೆ ಹೇಳ್ಬೇಕಾದಿಲ್ಲ. ಆದ್ದರಿಂದ ನಾನು ಕೂಡ ಹೇಳ್ತಾ ಇದ್ದೀನಿ. ಶುಕಾಚಾರ್ಯ ಅಂತಾರೆ, ಪರೀಕ್ಷಿತಂಗ್ ಡೌಟ್ ಬಂತು, ಅಲ್ರಿ ನಿಮಗೆ ಮೋಕ್ಷ ಕನ್ಫರ್ಮ್ ಆಗಿದೆ, ಶುಕಾಚಾರ್ಯರಿಗೆ ಮೋಕ್ಷ ಆಗುತ್ತೋ ಇಲ್ವೋ ಅನ್ನೋ ಡೌಟ್ ಇಲ್ಲ, ನಮಗೆ ಡೌಟ್. ನಮಗ್ ಜ್ಞಾನ ಬರುತ್ತೋ ಇಲ್ವೋ, ನಮಗೆ ಮೋಕ್ಷ ಆಗುತ್ತೋ ಡೌಟ್ ನಮಗಿದೆ. ಶುಕಾಚಾರ್ಯರಿಗೆ ಡೌಟ್ ಇಲ್ವೇ ಇಲ್ಲ, ಮೋಕ್ಷ ಆಗುತ್ತೋ ಇಲ್ವೋ ಡೌಟ್ ಇಲ್ಲ ಅವ್ರಿಗೆ. ಹಾಗಿದ್ರೂ ಕೂಡ ಶುಕಾಚಾರ್ಯರು ಕೇಳ್ತಾರೆ. ಯಾಕೆ ಕೇಳ್ತಾರೆ? ಅಲ್ಲಿ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ, ದೊಡ್ಡ ದೇವತೆಗಳು
ಋಷ್ಯುತ್ತಮಾಶ್ಚ ದೇವಾಶ್ಚ, ದೇವತೆಗಳು ದೊಡ್ಡ ದೊಡ್ಡ ಋಷಿಗಳು ಮೋಕ್ಷವನ್ನ ಕನ್ಫರ್ಮ್ ಮಾಡ್ಕೊಂಡಿದ್ರು ಕೂಡ ಆ ಮೋಕ್ಷದಲ್ಲಿ ಆನಂದ ಜಾಸ್ತಿ ಆಗ್ಬೇಕು ಅಂತ ಒಳ್ಳೊಳ್ಳೆ ಕರ್ಮಗಳನ್ನ ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಮೋಕ್ಷ ಕನ್ಫರ್ಮ್ ಆದವರೇ ಪ್ರಯತ್ನ ಮಾಡ್ತಾರೆ ಅನ್ಬೇಕಾದ್ರೆ ನಾವ್ ಏನು ಅಲ್ದೇ ಇರೋರು ಒಂದು ಸಲ ಏನೋ ಮಾಡಿ ಅದನ್ನೇ ಮುಗಿಸ್ಬಿಟ್ರೆ ಏನಾಯ್ತು ಅಲ್ಲಿಗೆ? ಆದ್ದರಿಂದ ನೋಡಪ್ಪ, ಪರಿನಿಷ್ಠಿತೋಪಿ ನೈರ್ಗುಣ್ಯೇ ಉತ್ತಮ ಶ್ಲೋಕ ಲೀಲಯ ಗೃಹೀತ ಚೇತ ರಾಜರ್ಷೇ ಆಖ್ಯಾನಂ ಯದಧೀತವಾನ್. ದೇವರ ಮಹಿಮೆ ನನ್ನ ಆಕರ್ಷಣೆ ಮಾಡುತ್ತೆ. ಶುಕಾಚಾರ್ಯ ಪರೀಕ್ಷಿತಂಗೆ ಹೇಳ್ತಾರೆ, ನನ್ನ ದೇವರ ಮಹಿಮೆ ಏನ್ ಮಾಡ್ತೀವಿ ಎಳೆದು ಬಿಡುತ್ತೆ. ಅದಕ್ಕೆ ನಾನೇನ್ ಮಾಡಿದೆ, ನಮ್ಮ ತಂದೆ ಕೈಯಲ್ಲಿ ಈ ಗ್ರಂಥವನ್ನ ಕೇಳಿದೆ. ಯಾವುದು ಗ್ರಂಥ ಇದು? ಭಾಗವತ. ವೇದಗಳಿಂದ ಕೂಡಿರತಕ್ಕಂತಹ ಗ್ರಂಥ ಇದು ಶ್ರೀಮದ್ ಭಾಗವತ. ನನಗೆ ದ್ವಾಪರದ ಆದಿಯಲ್ಲಿ ನಮ್ಮ ತಂದೆ ಉಪದೇಶ ಮಾಡಿದ್ರು. ದ್ವಾಪರದ ಆದಿ ಅಂದ್ರೆ ಏನು? ದ್ವಾಪರ ಯುಗದಲ್ಲಿ ಕೃಷ್ಣಾವತಾರ ಆಗೋದಕ್ಕಿಂತ ಮೊದಲು ನಮ್ಮ ತಂದೆ ನನಗೆ ಇದನ್ನ ಉಪದೇಶ ಮಾಡಿದ್ರು. ಆದಿ ಅಂದ್ರೆ ಏನು? ಕೃಷ್ಣಾವತಾರದ ಮೊದಲು ಅಂತ ಅರ್ಥ. ಅದರಿಂದ ಧೃತರಾಷ್ಟ್ರ ಹುಟ್ಟುವಾಗ, ಧೃತರಾಷ್ಟ್ರ, ಪಾಂಡು, ವಿದುರ ಅವರೆಲ್ಲ ಹುಟ್ಟುವಾಗ ವೇದವ್ಯಾಸ ದೇವರಿಗೆ 600 ವರ್ಷ ಅಂತ. ವ್ಯಾಸ ಷಟ್ಶತ ವರ್ಷೀಯ ಧೃತರಾಷ್ಟ್ರ ಮಜೀಜನತ್ ಅಂತ ಸ್ಕಂದ ಪುರಾಣದಲ್ಲಿ ಬರುವಂತ ಒಂದು ವಾಕ್ಯ. 600 ವರ್ಷ ಆಗಿತ್ತು ವೇದವ್ಯಾಸ ದೇವರಿಗೆ ಧೃತರಾಷ್ಟ್ರಾದಿಗಳನ್ನ ಹುಟ್ಟಿಸಿದಾಗ. ಆದ್ದರಿಂದ ದ್ವಾಪರಾದಿ ಅಂದ್ರೆ ಏನು? ದ್ವಾಪರ ಯುಗದಲ್ಲಿ ಕೃಷ್ಣಾವತಾರ ಆಗೋದಕ್ಕಿಂತ ಮೊದಲಿಗೆ ನಾನ್ ನಮ್ಮಪ್ಪನ ಕೈಯಲ್ಲಿ ಏನ್ ಕೇಳಿದೆ? ಭಾಗವತವನ್ನ ಕೇಳಿದೆ. ಅದರಲ್ಲಿ ಏನ್ ಹೇಳಿದ್ದಾರೆ? ಇದೆಲ್ಲ ವಿಷಯಗಳು ಬಂದಿದೆ. ತದಹಂ ತೇಭಿ ದಾಸ್ಯಾಮಿ. ನಾನ್ ನಮ್ಮ ತಂದೆ ವೇದವ್ಯಾಸ ದೇವರ ಬಾಯಲ್ಲಿ ಏನು ಕೇಳಿದ್ದೇನೆ ಅದನ್ನೇ ಆಸ್ ಇಟ್ ಈಸ್ ನಿನಗಿದನ್ನ ಉಪದೇಶ ಮಾಡ್ತೇನೆ, ನೀನು ಕೇಳು. ಆದ್ರಿಂದ ಭಾಗವತಕ್ಕೆ ಇಷ್ಟು ದೊಡ್ಡ ಮಹತ್ವ ಯಾಕೆ ಅಂತಂದ್ರೆ, ದೇವರು ಹೇಳಿದ್ದನ್ನ ರುದ್ರದೇವರು ಕೇಳಿಸ್ಕೊಂಡು ಉಪದೇಶ ಮಾಡಿದ ಗ್ರಂಥ. ಆದ್ದರಿಂದ ನಾನು ನಿಂಗೆ ಅದನ್ನ ಪೂರ್ಣವಾಗಿ ಉಪದೇಶ ಮಾಡ್ತಾ ಇದ್ದೇನೆ, ನೀನದನ್ನ ಕೇಳಬೇಕು ಅಂತ ಹೇಳಿ ಶುರು ಮಾಡ್ತಾರೆ. ಅವಾಗ್ಲೇ ಹೇಳ್ದ ಹಾಗೆ ಮನೆಯನ್ನ ಬಿಡ್ತಾನೆ, ಅಲ್ಲಿ ಹೊರಗೆ ಹೋಗ್ತಾನೆ. ಹೊರಗೆ ಹೋದ ವ್ಯಕ್ತಿ ಅವನ್ ಏನ್ ಮಾಡ್ಬೇಕು? ಆರಂಭದಲ್ಲಿ ಅವನ್ ಏನ್ ಮಾಡ್ಬೇಕು ಅಂತಂದ್ರೆ ಏನು ಮಾಡಬಾರ್ದಂತೆ. ಜಿತಾಸನ, ಆಸನವನ್ನ ಗೆಲ್ಲಬೇಕಂತ. ಆಸನ ಗೆಲ್ಲೋದು ಅಂದ್ರೆ ಏನು? ಕರೆಕ್ಟ್ ಆಗಿ ಕೂತ್ಕೋಬೇಕು. ನಮಗೆ ಅದಿಲ್ಲ. ಯಾರಿಗೆ ಆಸನ ಸಿದ್ಧಿ ಇಲ್ಲ ಅವ್ರಿಗಿನ್ನೇನೂ ಇಲ್ಲ ಅಂತ ಅರ್ಥ. ಕರೆಕ್ಟ್ ಆಗಿ ಮೊದಲು ಜಿತಾಸನ ಅಂತಾರೆ. ಜಿತಾಸನ, ಒಂದು ಆಸನದಲ್ಲಿ ಒಂದ್ಸಲ ಕೂತ್ರೆ 4 ಗಂಟೆ ಅಲ್ಲಾಡಬಾರ್ದು. ಅದು ಆಸನ ಜಯ ಅಂದ್ರೆ. ಇವತ್ತು ನಮ್ಗೆ ಅಭ್ಯಾಸನೇ ಇಲ್ಲ. ನಮ್ಗೆ ಯಾವ್ದು ಅನುಕೂಲ ಆಗತ್ತೆ ಅದರಲ್ಲಿ ಕೂತು ಅಭ್ಯಾಸ ಆದ್ರಿಂದ ಪದ್ಮಾಸನ, ವೀರಾಸನ, ಸ್ವಸ್ತಿಕಾಸನ ಎಲ್ಲ ಇದೆ, ಅರ್ಧ ಪದ್ಮಾಸನ ಬೇಕಾದಷ್ಟಿದೆ. ಆಸನ ಜಿತಾಸನ, ಜಿತಶ್ವಾಸ, ಉಸಿರನ್ನ ಗೆಲ್ಬೇಕು. ಉಸಿರನ್ನ ಗೆಲ್ಲೋದು ಅಂದ್ರೆ ಏನು? ಈಗ 100 ವರ್ಷ ಆಯಸ್ಸು ಅಂತಾರೆ. ಆ 100 ವರ್ಷ ಆಯಸ್ಸು ಅಂದ್ರೆ ಏನ್ ಗೊತ್ತಾ? ನಮ್ಮ ಒಂದು ದಿನದಲ್ಲಿ ಎಷ್ಟು ಉಸಿರಾಡ್ತೇವೆ ನಾವು? 21,600 ಉಸಿರಾಟ ನಮ್ದು. ಆ 21,600 ಉಸಿರಾಟದಲ್ಲಿ ಕೋಪ ಮಾಡ್ಕೊಂಡ್ರೆ ಜಾಸ್ತಿ ಹೊರಟಾಗತ್ತೆ. ಆಮೇಲೆ ದುಃಖ ಪಟ್ರೆ ಜಾಸ್ತಿ ಹೊರಟಾಗುತ್ತೆ. ಏನಾದ್ರೂ ವಿಕಾರ ಆಗಿ ಗಲಾಟೆ ಘರ್ಷಣೆ ಆದ್ರೆ ಓವರ್ ಎಂಜಾಯ್ಮೆಂಟ್ ಆಗ್ಬಿಟ್ರೆ ಅಲ್ಲಿ ಹೊರಟೋಯ್ತು. ಆದ್ರಿಂದ 21,600 ಅವನಿಗೆ ಅವತ್ತಿನ ದಿನದಲ್ಲೇ ಬೇಗ ಹೊರಟೋದ್ರೆ ಆಯಸ್ ಕಡಿಮೆ ಆಗೋಯ್ತು. ಆದ್ರಿಂದ ಅವನ್ ಏನ್ ಮಾಡ್ಬೇಕು? ನಿಧಾನವಾಗಿ ಉಸಿರಾಡ್ಬೇಕು. ಆ ನಿಧಾನವಾಗಿ ಉಸಿರಾಡೋದು ಅಭ್ಯಾಸ ಮಾಡ್ಕೊಳ್ಳೋದನ್ನ ಶಾಸ್ತ್ರದಲ್ಲಿ ಏನ್ ಕರೀತಾರೆ? ಪ್ರಾಣಾಯಾಮ ಅಂತ ಕರೋದು. ಹಿತ ಪ್ರಾಣ. ಕ್ಲೀನ್ ಆಗಿ ಕೂತ್ಕೊಂಡು ಏನ್ ಮಾಡ್ಬೇಕು? ಪ್ರಾಣಾಯಾಮ ಮಾಡ್ಬೇಕು. ಅದೇ ಗಂಡಸರು ಹೆಂಗಸರು ಅನ್ನೋ ಭೇದ ಇಲ್ಲ. ಪ್ರಾಣಾಯಾಮಕ್ಕೆ ಯಾರು ಬೇಕಾದ್ರೂ ಮಾಡ್ಬೋದು. ಅದಾದ್ಮೇಲೆ ಜಿತ ಸಂಘ, ಮನಸ್ಸಿನಲ್ಲಿ ಯಾವ ಸಂಘ ಇಟ್ಕೊಳ್ಬಾರ್ದು. ಜಿತೇಂದ್ರಿಯ, ಇಂದ್ರಿಯವನ್ನ ಗೆಲ್ಬೇಕು. ಗೆದ್ದು ಅವನ್ ಏನ್ ಮಾಡ್ಬೇಕು? ದೇವರ ರೂಪವನ್ನ ಧ್ಯಾನ ಮಾಡ್ಬೇಕು. ಭಗವಂತನ ರೂಪ. ಅದಕ್ಕೆ ಹೇಳಿದ್ದು ಈ 2ನೇ ಸ್ಕಂದ ಸ್ವಲ್ಪ ಟಫ್ ಇದೆ, ಇದರಲ್ಲಿ ಕಥೆ ಇಲ್ಲ. ಆದ್ದರಿಂದ ಸ್ವಲ್ಪ ನಿಧಾನವಾಗಿ ಅರ್ಥ ಆಗೋ ಹತ್ರ ಹೇಳ್ತೀನಿ ನಾನು. ಅವನ್ ಏನ್ ಮಾಡ್ಬೇಕು? ದೇವರ ರೂಪವನ್ನ ಧ್ಯಾನ ಮಾಡ್ಬೇಕು. ಹೆಂಗ್ ಧ್ಯಾನ ಮಾಡೋದು ದೇವರ ರೂಪನ? ಅದೇ ಟಫ್. ರೂಪ ಧ್ಯಾನ ಮಾಡ್ಬೇಕು ಅಂತಾರೆ. ದೇವರ ರೂಪ ಹೇಗಿದೆ ಧ್ಯಾನ ಮಾಡಕ್ಕೆ ಅಂತಂದ್ರೆ ಒಳಗಡೆ ಧ್ಯಾನ ಮಾಡ್ಲಿಕ್ಕೆ ಕಷ್ಟ.
ಮನಸ್ಸಿನ ಒಳಗಡೆಯಲ್ಲಿ ದೇವರನ್ನ ನಾನ್ ಧ್ಯಾನ ಮಾಡ್ತಾ ಕೂತ್ಕೊಂತೀನಿ ಅಂದ್ರೆ ಹೆಂಗ್ ಧ್ಯಾನ ಮಾಡೋದ್ರಿ? ಕಣ್ಣು ಮುಚ್ಚಿದ್ರೆ ಹೊರಗಿಂದೆ ಕಾಣುತ್ತಲ್ಲ. ಬೆಳಗ್ಗೆಯಿಂದ ರಾತ್ರಿ ತನಕ ಹೊರಗಡೆ ನೋಡಿದ್ದು ಕೇಳಿದ್ದೆ ಕಣ್ಣು ಮುಚ್ಚಿದ್ರೆ ಮನಸ್ಸೊಳಗೆಲ್ಲ ಬರ್ತಾ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಹೊರಗಡೆ ಏನ್ ಕಾಣುತ್ತೆ ಅದೆಲ್ಲ ದೇವ್ರ ರೂಪ ಅಂತ ನೋಡ್ಬಿಡಿ. ಏನೇನ್ ನೋಡ್ತೀರಾ ಅದೆಲ್ಲ ದೇವರ ರೂಪ. ಇಡೀ ಬ್ರಹ್ಮಾಂಡ ಅಂಡಕೋಶೇ ಶರೀರೇಸ್ಮಿನ್ ಸಪ್ತಾವರ್ಣ ಸಂಯುತೆ ವೈರಾಜ ಪುರುಷೋ ಯಸ್ಮಾತ್ ಭಗವಾನ್ ಧಾರಣಾಶ್ರಯ. ಮನಸ್ಸಲ್ಲಿ ಧ್ಯಾನ ಮಾಡಿದ್ರು ಹೇಗಿದ್ದಾನೆ? ಅಂಡಕೋಶ ಅಂತ. ಅಂಡಕೋಶ ಅಂದ್ರೆ ಕಮಲ ಹೀಗಿರುತ್ತೆ. ಅಂಡ ಮೊಟ್ಟೆ ಮುದುಡಿದ ಕಮಲ ಹೆಂಗಿರುತ್ತೆ ಹಂಗೆ ಬ್ರಹ್ಮಾಂಡ ಇದೆ. ಆ ರೀತಿ ಇರತಕ್ಕಂತಹ ಬ್ರಹ್ಮಾಂಡದಲ್ಲಿ 7 ಆವರಣ, ಸಪ್ತಾವರಣ. ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ 5 ಆವರಣ, ಅಹಂಕಾರ, ಮಹತ್ತತ್ವ, ಒಟ್ಟು 7 ಆವರಣ ಬ್ರಹ್ಮಾಂಡಕ್ಕಿರುವಂಥದ್ದು. ಇಂತಹ ಸಪ್ತಾವರಣಗಳಿಂದ ಕೂಡಿದ್ದು ಬ್ರಹ್ಮಾಂಡ. ಅದು ಹೆಂಗಿದೆ? ಗೋಲ್ಡನ್ ಎಗ್, ಬಂಗಾರದ ಬಣ್ಣದ ಮೊಟ್ಟೆ. ಈಗ ಮುಕುಳಿತ ಕಮಲ ಅಂತ ಕರೀತಾರೆ. ಮುಕುಳಿತ ಅಂತಂದ್ರೆ ಮುಚ್ಕೊಂಡು ಹೋಗಿರುವಂತಹ ಕಮಲ, ಬಿಡಿಸ್ಬೇಕಲ್ಲ ಅದನ್ನ, ಹೀಗಿದೆ. ಅದರಲ್ಲಿ ಅದನ್ನ ವಿರಾಟ್ ಅಂತ ಕರೀತಾರೆ. ಈ ಬ್ರಹ್ಮಾಂಡ ಏನಿದೆ ಆ ಬ್ರಹ್ಮಾಂಡವನ್ನ ವಿರಾಟ್, ಅದು ಚೆನ್ನಾಗಿ ಹೊಳಿತಾ ಇದೆ, ಆದ್ದರಿಂದ ಅದು ವಿರಾಟ್. ಆ ವಿರಾಟ್ ಅನ್ನುವ ಹೆಸರಿನ ಬ್ರಹ್ಮಾಂಡದ ಒಳಗೆ ಇದ್ದಾನೆ ದೇವರಾದ್ದರಿಂದ ಆ ದೇವರ ಹೆಸರೇನು? ವೈರಾಜ. ದೇವರಿಗೆ ಇದು ಅನೇಕ ವ್ಯಾಖ್ಯಾನಕಾರರು ಇದನ್ನ ಬ್ರಹ್ಮದೇವರು ಅಂತ ಅರ್ಥ ಮಾಡ್ತಾರೆ. ಶ್ರೀಮದಾಚಾರ್ಯ ತಪ್ಪು, ಬ್ರಹ್ಮದೇವರಲ್ಲ ಅದು. ವೈರಾಜ ಅಂದ್ರೆ ಭಗವಂತ ಅಂತ ಅರ್ಥ ಮಾಡಿ, ವೈರಾಜ ಅಂದ್ರೆ ಹೊಳೆಯುವ ಬ್ರಹ್ಮಾಂಡದ ಒಳಗೆ ಇರುವ ದೇವರು ಯಾರು? ವೈರಾಜ. ಅವನನ್ನು ಧ್ಯಾನ ಮಾಡಬೇಕು ಅಂದ್ರೆ ಬ್ರಹ್ಮಾಂಡದ ಒಳಗೆ ದೇವರಿದ್ದಾನೆ. ಅದರ್ಥ ಏನು? ಇದು ಪ್ರತಿಮೆ ಕಾಣ್ತಾ ಇದೆ, ಪ್ರತಿಮೆ ದೇವರಲ್ಲ. ಪ್ರತಿಮೆ ಒಳಗೆ ದೇವರಿದ್ದಾನೆ. ಪ್ರತಿಮೆಯ ಕಾಲು ದೇವ್ರ ಕಾಲು, ಅಂದ್ರೆ ಪ್ರತಿಮೆಯ ಕಾಲಿನ ಒಳಗೆ ಏನಿದೆ? ದೇವರ ಕಾಲಿದೆ. ಪ್ರತಿಮೆಯ ತೊಡೆ ಒಳಗೆ ಏನಿದೆ? ದೇವರ ತೊಡೆ. ಪ್ರತಿಮೆ ಎದೆ ಒಳಗೆ ಏನಿದೆ ಅಲ್ವಾ? ಹಾಗೆ ಕವಚ ಹಂಗೆ ಮಾಡಿಸೋದು ನೋಡಿ ಅಲ್ವಾ? ಮುಖ ಇರೋ ಕಡೆ ಕಾಲು, ಕಾಲಿರೋ ಕಡೆ ಹೊಟ್ಟೆ ಮಾಡಲ್ಲ. ಅಂದ್ರೆ ಪ್ರತಿಮೆಗೆ ಅನುಕೂಲ ಆಗುವ ದೇವರಿದ್ದಾನೆ. ಹಾಗೆ ಬ್ರಹ್ಮಾಂಡ ಅನ್ನೋದು ಶರೀರ ಆದ್ದರಿಂದ ಅದಕ್ಕೂ ಕೈ, ಕಾಲು, ತಲೆ ಎಲ್ಲ ಬೇಕಲ್ಲ. ಅದನ್ನ ಚಿಂತನೆ ಮಾಡುವಂತಾರೆ. ಸರಿ, ಬ್ರಹ್ಮಾಂಡ ಅನ್ನೋ ಶರೀರ ಆಯ್ತು, ಅದ್ರ ಕಾಲು ಯಾವುದು? ಅದ್ರ ತಲೆ ಯಾವುದು? ಅದನ್ನ ಹೇಳ್ತಾರೆ. ಪಾತಾಳ. ಒಟ್ಟು 14 ಲೋಕಗಳಿದೆ. ಕೆಳಗಡೆ 7, ಮೇಲೆ 7. ಪಾತಾಳಮೇ ತಸ್ಯ ಹಿ ಪಾದ ಮೂಲಂ. ಆ ಹೊರಗಡೆ ಇರುವಂತಹ ದೇವರ ರೂಪ ಧ್ಯಾನ ಮಾಡೋದು ಹೆಂಗೆ ಅಂತಂದ್ರೆ, ಪಾತಾಳ ಅಂತನ್ನೋದು ಭಗವಂತನ ಪಾದ ಮೂಲ. ಇದು ಪಾದ ಅಂದ್ರೆ ಮೂಲ. ಪಾದ ತಳ ಅಂತೀವಲ್ಲ, ಅದು ಪಾತಾಳ ಲೋಕ. ಅದಾದ್ಮೇಲೆ ಪಠಂತಿ ಪಾರ್ಷ್ಣಿ ಪ್ರಪದೇ ರಸಾತಳಂ. ರಸಾತಳ ಹಿಮ್ಮಡಿ. ದೇವರ ಪಾದದ ಹಿಮ್ಮಡಿ ಯಾವುದು? ರಸಾತಳ. ಮಹಾತಳಂ ವೈ, ಅಲ್ಲಿಂದ ಮಹಾತಳ ಬಂತು. ಆ ಮಹಾತಳ ಯಾವುದು ಅಂತಂದ್ರೆ ಮಣಿಗಟ್ಟು. ತಳಾತಳ ಯಾವುದು ಅಂತಂದ್ರೆ ಮೊಣಕಾಲು. ಹಿಮ್ಮಡಿ ಯಾವುದು? ಮಣಿಗಂಟು ಯಾವುದು? ಮಹಾತಳ. ಈಚೆಲ್ಲ ಮೊಣಕಾಲು ಯಾವುದು? ಹೇಳಿದ್ನಲ್ಲ ಈಗ, ತಳಾತಳ. ಅದಾದ್ಮೇಲೆ ದೇವರದ್ದು ಇಲ್ಲಿ ತನಕ ಬಂತು. ಅಲ್ಲಿಂದ ದ್ವೇ ಜಾನುನಿ ಸುತಲಂ ವಿಶ್ವಮೂರ್ತೆ, 2 ಮಂಡಿಗಳು. ಆ 2 ಮಂಡಿಗಳು, ಅದರಿಂದ ಮೇಲಿನ ಲೋಕ ಯಾವುದು? ಹಾಕ್ರಿ, ಆ 2 ಲೋಕಗಳು. ಅಲ್ಲಿಂದ ಇನ್ನು ಮೇಲೆ ಹೋದ್ರೆ ತೊಡೆಗಳು. ಅಲ್ಲಿಂದ ಇನ್ನು ಮೇಲೆ ಬಂದ್ರೆ ಭೂಲೋಕ ಬಂತು. ಆ ಭೂಲೋಕ ಎಲ್ಲಿದೆ? ಭಗವಂತನ ಸೊಂಟದಲ್ಲಿದೆ. ಮಹೀತಲಂ ತಜ್ಜಘನಂ ವದಂತಿ ಅತಳ ವಿತಳ ಸುತಳ ತಳಾತಳ ರಸಾತಳ ಮಹಾತಳ ಪಾತಾಳ. ಅಲ್ಲಿ ಅತಳ ವಿತಳ ಯಾವುದು? ಭಗವಂತನ 2 ತೊಡೆಗಳು, ಅತಳ ವಿತಳ. ಸುತಳ, ಸುತಳ ಯಾವುದು? ಭಗವಂತನ ಮಂಡಿಗಳು. ಅಲ್ಲಿಂದ 4 ಸ್ಪಷ್ಟ ಹೇಳಿದ್ದೇನೆ ಅಲ್ವಾ? 7 ಮುಗೀತಲ್ಲಿಗೆ.
ಇದೆಲ್ಲಿದೆ? ಭೂಮಿಯಲ್ಲಿದೆ. ಭಗವಂತನ ಸೊಂಟವನ್ನ ಆಶ್ರಯ ಮಾಡ್ಕೊಂಡಿದೆ. ಅದಾದ್ಮೇಲೆ ಭೂಮಿ, ಅದ್ರ ಮೇಲೆ ಏನಿದೆ? ಆಕಾಶ ಇದೆ. ಆಕಾಶ ಎಲ್ಲಿದೆ? ಭಗವಂತನ ಹೊಕ್ಕಳ್ಳಲ್ಲಿ. ನಭಸ್ಥಲಂ ನಾಭಿಸರೋ ಗೃಣಂತಿ. ಭಗವಂತನ ಹೊಕ್ಕಳ್ಳಲ್ಲಿ ಏನಿದೆ? ಆಕಾಶ. ನೋಡಿ, ಆಕಾಶ ಅನ್ನೋದು ಅನಂತ. ಅದು ಭಗವಂತನ ನಾಭಿಸರವನ್ನ ಆಶ್ರಯ ಮಾಡ್ಕೊಂಡಿದೆ ಅಂತಂದ್ರೆ ದೇವರ ರೂಪ ಎಷ್ಟು ದೊಡ್ಡದು! ವಿರಾಟ್ ರೂಪ, ಕಲ್ಪನೆ ಮಾಡ್ಕೊಳಕ್ಕೆ ಆಗಲ್ಲ. ಅದು ಅಲ್ಲಿಂದ ಇನ್ನು ಮೇಲೆ ಆಕಾಶ ಅಂತ ಅನ್ನೋದು 14 ಲೋಕದಲ್ಲಿ ಬರಲ್ಲ. 7 ಅದರ ಮಧ್ಯದಲ್ಲಿ ಈಗ ಸೊಂಟದಿಂದ ಪಾದ ತಳದ ತನಕ ನೋಡಿದ್ದಾಯ್ತು. ಅಲ್ಲಿಂದ ಮೇಲೆ 7 ಬರಬೇಕು. ಅದರ ಮಧ್ಯದಲ್ಲಿ ನಾಭಿ ಬರುತ್ತೆ. ಆ ನಾಭಿಯಲ್ಲಿ ಏನಿದೆ? ಆಕಾಶ. ಅಲ್ಲಿಂದ ಮೇಲೆ ಉರಸ್ಥಲಂ ಜ್ಯೋತಿರನೀಕಮಸ್ಯ. ಉರಸ್ಥಲ ಎದೆ, ಅದು ಜ್ಯೋತಿರನೀಕಂ ನಕ್ಷತ್ರ 25 ಏನ್ ಬೇಕಾದ್ರೂ ಹೇಳ್ರಿ. ಸೋಲಾರ್ ಸಿಸ್ಟಮ್ ಎಲ್ಲಿದೆ? ಅದು ಭಗವಂತನ ಎದೆಯನ್ನ ಆಶ್ರಯ ಮಾಡ್ಕೊಂಡಿದೆ. ಗ್ರೀವಾ ಮಹಃ. ಗ್ರೀವ ಅಂದ್ರೆ ಕುತ್ತಿಗೆ ಭಾಗ, ಈ ಭಾಗ ಎದೆಯಿಂದ ಮೇಲ್ಭಾಗ ಕುತ್ತಿಗೆ ಭಾಗ, ಅದು ಮಹರ್ಲೋಕ. ವದನಂ ವೈ ಜನೋಸ್ಯ. ವದನ ಕುತ್ತಿಗೆಯಿಂದ ಮೇಲೆ ಜನೋಲೋಕ. ತಪೋರರಾಟಿಂ ವಿದುರಾದಿ ಪುಂಸಃ. ತಪೋಲೋಕ ಯಾವುದು? ರರಾಟಿ, ಇದು ಹಣೆ. ಅದ್ರ ಮೇಲೆ ತಲೆ. ಸತ್ಯಂತು ಶೀರ್ಷಾಣಿ ಸಹಸ್ರ ಶೀರ್ಷ್ಣ. ತಲೆಯಲ್ಲಿ ಸತ್ಯ ಅಂದ್ರೆ ಭಗವಂತನ ಪಾದ ಕೆಳಗಿನಿಂದ ಆರಂಭ ಮಾಡಿಕೊಂಡು ತಲೆ ತನಕ ಇರುವಂತಹ 14 ಲೋಕಗಳೇ ಆ ಲೋಕಗಳಿಂದ ಕೂಡಿದ್ದೇ ಬ್ರಹ್ಮಾಂಡ. ಇದು ಭಗವಂತನ ಸ್ಥೂಲ ರೂಪ. ಪಾತಾಳಕ್ಕೆ ವೆಂಕಟೇಶ ಮಂಗ ಪುರಾಣದಲ್ಲಿ ಬರುತ್ತೆ, ಆದಿತ್ಯ ಪುರಾಣ ಅಂತರ್ಗತ ವೆಂಕಟೇಶ ಮಹಾತ್ಮದಲ್ಲಿ ಶೇಷದೇವರು ಪಾತಾಳಕ್ಕೆ ಹೋಗ್ಬಿಟ್ರಂತೆ. ಯಾಕೆ ಶೇಷದೇವರು ಪಾತಾಳಕ್ಕೆ ಹೋದ್ರು ಅಂತಂದ್ರೆ, ನಾನು ದೇವರ ಪಾದ ಸೇವೆ ಮಾಡಬೇಕು ಅಂತ ಆಸೆ ಆಯ್ತು ಅಂತ ಪಾತಾಳಕ್ಕೆ ಹೋದ್ರು. ಅರ್ಥಾತ್ ದೇವರ ಪಾದ ತಳ ಎಲ್ಲಿದೆ ಹಾಗೆ ಅನುಸಂಧಾನ ಮಾಡಬೇಕು. ಇಷ್ಟ ಆಯ್ತು ಅಂದ್ರೆ ಒಂದು ಸಾಮಾನ್ಯವಾದ ಒಂದು ರೂಪ ಅನುಸಂಧಾನ ಮಾಡಕ್ಕೆ. ಇದರಲ್ಲಿ ಈ ಬ್ರಹ್ಮಾಂಡದ ಒಳಗಡೆ ಬೇಕಾದಷ್ಟಿದೆ. ದೇವರ ಕೈ ಎಲ್ಲ ಇದೆ. ಆ ಈ ಕೈ ಹೇಳಿಲ್ಲ. ಈಗ ಕೈಗಳು ಯಾವುದು ಅಂತಂದ್ರೆ ಇಂದ್ರಾದಯೋ ಬಾಹವ ಆಹುರಸ್ಯ. ಇಂದ್ರಾದಿ ದೇವತೆಗಳೆಲ್ಲ ಭಗವಂತನ ಕೈಗಳು. ಎಷ್ಟು ದೇವತೆಗಳಾದ್ರು ಬೇಕಾದಷ್ಟಿದ್ದಾರೆ. ಅವರೆಲ್ಲ ಅನಂತ ಕೈ, ಅಷ್ಟು ದೇವತೆಗಳ ಲೆಕ್ಕ. ಅದಾದ್ಮೇಲೆ ಕೈಗಳೆಲ್ಲ ದೇವತೆಗಳಾದ್ರು. ಇಷ್ಟಾದ್ಮೇಲೆ ಏನಾಯ್ತು? ಕಿವಿ. ಕಿವಿ ಯಾವುದು? ದಿಕ್ಕುಗಳು. ದಿಕ್ಕುಗಳ ಅಭಿಮಾನಿಗಳಾದಂತಹ ದೇವತೆಗಳೆಲ್ಲ ಯಾರು? ಭಗವಂತನ ಕಿವಿ. ಆದ್ರಿಂದ ಈ ತರ ಭಾಗವತ ಕೇಳಕ್ಕೆ ಯಾರಿಗ ಇಂಟ್ರೆಸ್ಟ್ ಇರೋದೇ ಇಲ್ಲ, ಗೊತ್ತಾನೆ? ಹೇಳಕ್ಕೂ ಆಗಲ್ಲ. ಇದು ಪಾಠ ಪ್ರವಚನ ರೂಪ ಆದ್ರೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಮಾಡುವಂತಹ ಸಪ್ತಾಹಗಳಲ್ಲಿ ಇಷ್ಟು ವಿಸ್ತಾರವಾಗಿ ಹೇಳೋದು ಇಲ್ಲ, ಹೇಳಕ್ ಆಗೋದು ಇಲ್ಲ. ಅದು ಪ್ರವಚನ, ಕೇವಲ ಪ್ರವಚನದಲ್ಲಿ ಇದೆಲ್ಲ ಹೇಳಲಿಕ್ಕೆ ಆಗೋದೇ ಇಲ್ಲ. ಆದ್ರಿಂದ ಇದು ಒಂದು ಐಡಿಯಾ ನೀವು ಕೊಟ್ಟಿದ್ದು ಓದಿ ಹೇಳಲಿಕ್ಕೆ ತಿಳ್ಕೊಳ್ಳೋರಿಗೆ ಬಹಳ ಒಂದು ಒಳ್ಳೆ ರಸದೌತಣ. ತಿಳ್ಕೊಳ್ಬೇಕು ಅನ್ನೋ ಆಸೆ ಇರುವಂತದ್ದು. ಕಥೆ ಎಲ್ ಬೇಕಾದ್ರೂ ಸಿಗುತ್ತೆ, ಇಂಥವು ಸಿಗಲ್ಲ. ಆದ್ದರಿಂದ ಅಲ್ಲಿಂದ ಮೇಲೆ ಏನಾಯ್ತು? ಕಣ್ಣು. ಕಣ್ಣು ಯಾರು ಅಂತ ಕೇಳಿದ್ರೆ ಸೂರ್ಯ. ಅದಾದ್ಮೇಲೆ ಭಗವಂತನ ಮೂಗು. 2 ಒಳ್ಳೆ ಇದೆ. ಒಟ್ಟಿಗೆ ಇರೋರು ಯಾರು? ಅಶ್ವಿನಿ ದೇವತೆಗಳು. ಅದಾದ್ಮೇಲೆ ಪಕ್ಷ್ಮಾಣಿ. ಪಕ್ಷ್ಮ ಅಂದ್ರೆ ರೆಪ್ಪೆ. ದೇವ್ರ ರೆಪ್ಪೆ ಇಲ್ಲ, ಆಕ್ಚುಯಲ್ ಆಗಿ ತೋರಿಸ್ತಾನೆ. ಅವನು ಇಟ್ಕೊಂಡ್ರೆ ನಮಗ್ ಕೊಡ್ತಾನೆ ಹಗಲು ರಾತ್ರಿಗಳು. ಅದಾದ್ಮೇಲೆ ದೇವರದ್ದು ಕೋರೆ ಹಲ್ಲು. ನೋಡಿ, ಭಗವಂತನಿಗೆ ಕೋರೆ ಹಲ್ಲಿದೆ. ಯಾರಿಗೆ? ವಿಶ್ವರೂಪದ ಭಗವಂತ. ಮತ್ತೆ ನಾವು ಗೋಪಾಲ ಕೃಷ್ಣದೇವ್ರ ಒಳ್ಳೆ ಕೋರೆ ಹಲ್ಲಿದೆ ಅನ್ಕೋಬಾರ್ದು. ನರಸಿಂಹದೇವ್ರಿಗೆ ಕೋರೆ ಹಲ್ಲು, ಹೈಗ್ರೀವ ದೇವರಿಗೆ ಕೋರೆ, ವಿರಾಟ್ ರೂಪನಿಗೆ ಕೋರೆ ಹಲ್ಲು. ನಗತಾ ಇರೋ ಭಗವದ್ ರೂಪಕ್ಕೆ ಕೋರೆ ಹಲ್ಲಿಲ್ಲ. ವಿಶ್ವರೂಪಕ್ಕೆ ಕೋರೆ ಹಲ್ಲಿದೆ. ಆ ಕೋರೆ ಹಲ್ಲು ಯಾರು ಅಂತಂದ್ರೆ ಸೂರ್ಯಚಂದ್ರ ಅಂತಂದ್ರು. ಇದೇನು ಸಮಸ್ಯೆ ಆಯ್ತಲ್ಲ. ಕಣ್ಣಲ್ಲೂ ಸೂರ್ಯ ಅಂತಂದ್ರು, ಕೋರೆ ಹಲ್ಲಲ್ಲೂ ಸೂರ್ಯ ಅಂದ್ರು ಅಂದ್ರೆ ನಿರ್ಣಯ ಕೊಡ್ತಾರೆ, ದೇವತೆಗಳಿಗೆ ಒಂದೇ ರೂಪ ಅಲ್ಲ, ಬೇಕಾದಷ್ಟು ರೂಪಗಳಿದೆ. ಬೇಕಾದಷ್ಟು ರೂಪಗಳಿಂದ ಬೇಕಾದಷ್ಟು ಹುಟ್ಟು ಬರ್ತಾರೆ. ಕೆಲವು ಸಲ ಕಣ್ಣಿಂದ ಬರ್ತಾರೆ, ಇನ್ನು ಕೆಲವು ಸಲ ಕೋರೆ ಹಲ್ಲಿಂದ. ಆದ್ರಿಂದ ಎಷ್ಟು ಸಲ ಹೇಳಿದ್ರು ತೊಂದರೆ ಇಲ್ಲ ಅವರಿಗೆ. ಅದಾದ್ಮೇಲೆ ನದಿಗಳು, ಪರ್ವತಗಳು, ಅದೆಲ್ಲ ಭಗವಂತನಲ್ಲಿ ಹರಿಯುವ ರಕ್ತಗಳು. ಅದಾದ್ಮೇಲೆ ನರನಾಡಿಗಳು,
ಅದೆಲ್ಲ ನದಿ ಪರ್ವತ ಮೊದಲಾದವುಗಳೆಲ್ಲ ಇತ್ತು. ಅಂದ್ರೆ ಪ್ರಪಂಚದಲ್ಲಿ ನಿಮಗೆ ಏನ್ ಕಾಣುತ್ತೆ ಅದೆಲ್ಲ ಏನು ತಿಳ್ಕೋಬೇಕು, ಇದನ್ನ ಸ್ಥೂಲ ರೂಪ ಧ್ಯಾನ ಅಂತ ಕರೀತಾರೆ. ಏನಿದು ಸ್ಥೂಲ ಅಂದ್ರೆ ಅವನು ಏನ್ ಮಾಡ್ಬೇಕು, ಮೊದಲು ಪಾತಾಳ ತಳ ಹೇಗಿದೆ ಅಂತ ಚಿಂತನೆ ಮಾಡ್ಬೇಕು ಅಲ್ವಾ. ಪಾತಾಳದಲ್ಲಿ ದೇವ್ರ ಕಾಲಿದೆ ಅನ್ಬಿಟ್ರೆ ಪಾತಾಳ ಹೆಂಗಿದೆ, ಸತ್ಯಲೋಕದಲ್ಲಿ ದೇವ್ರ ತಲೆ ಇದೆ ಅಂದ್ರೆ ಸತ್ಯಲೋಕ ಹೆಂಗಿದೆ, ಅದ್ ಯಾವುದು ಗೊತ್ತಿಲ್ಲದೆ ಅಂದ್ರೆ ಬ್ರಹ್ಮಾಂಡದ ಪರಿಕಲ್ಪನೆ ನಮ್ಗಿರ್ಬೇಕು. ಈ ಡೌಟ್ ಬಂದಾಗ ಇಲ್ಲಿ ಇಷ್ಟು ಮಾತ್ರ ಹೇಳಿದ್ರು, ಪಾತಾಳ ಹೇಗಿದೆ, ಸತ್ಯಲೋಕ ಹೇಗಿದೆ, ಭೂಗೋಳ ಹೇಗಿದೆ, ಎಲ್ಲ 5ನೇ ಸ್ಕಂದದಲ್ಲಿ ಹೇಳ್ತಾರೆ. ಪ್ರಿಯವ್ರತ ಜಡಭರತನ ಚರಿತ್ರೆ ಆದ್ಮೇಲೆ ಪರೀಕ್ಷಿತ ಕೇಳ್ತಾನೆ, ಸ್ವಾಮಿ ನೀವ್ 2ನೇ ಸ್ಕಂದದಲ್ಲಿ ಹೇಳಿದ್ರಿ ಧ್ಯಾನ ಮಾಡ್ಬೇಕು ಅಂದ್ರೆ ಇಲ್ಲಿಂದ ಅಲ್ಲಿ ತನಕ ಧ್ಯಾನ ಮಾಡ್ಬೇಕು ಅಂತ, ಅನುಸಂಧಾನಕ್ಕೆ ಹೆಂಗ್ ತಗೊಳ್ಳೋದು, ಎಷ್ಟು ಕಿಲೋಮೀಟರ್ ಎಷ್ಟು ಯೋಜನ ದೂರ ಇದೆ ಅದೆಲ್ಲ ಹೇಳ್ರಿ ಅಂದಾಗ ವಿಸ್ತಾರವಾಗಿ ಬ್ರಹ್ಮಾಂಡ ವರ್ಣನೆಯನ್ನು 5ನೇ ಸ್ಕಂದದಲ್ಲಿ ಮಾಡ್ತಾರೆ. 5ನೇ ಸ್ಕಂದ ನೋಡುವಾಗ ಎಷ್ಟಾಗುತ್ತೋ ಅಷ್ಟನ್ನು ಅನುಸಂಧಾನ ಮಾಡ್ಕೊಂಡು ಹೋಗೋಣ. ಇಲ್ಲಿ ಇಷ್ಟ ಸಾಕು. ಇಷ್ಟಾದ್ಮೇಲೆ ಇದು ನೋಡಪ್ಪ, ಸ್ಥೂಲವಾಗಿ ಭಗವಂತನ ರೂಪವನ್ನ ಧ್ಯಾನ ಮಾಡಬೇಕು. ಅದಾದ್ಮೇಲೆ ಹೇಳ್ತಾರೆ ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥಾಹ. ಇದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಪಾತಾಳ ಅಂತ ಬಂದಾಗ ಪಾತಾಳ ಅನ್ನೋ ದೇವ್ರ ಹೆಸರು. ನಿಮಗೆ ಏನೇನು ಕಾಣುತ್ತೆ, ಏನೇನ್ ಕಿವಿಗ್ ಬೀಳುತ್ತೆ ಅದೆಲ್ಲ ದೇವರ ಹೆಸರು ದೇವರ ಹೆಸರು ದೇವರ ಹೆಸರು ಅಂತ ಕೂತ್ಕೊಂಡ್ಬಿಡ್ಬೇಕಂತ. ಇದು ವೈಭವ. ಇಲ್ಲಿ ಹೇಳಿ ದೇವರನ್ನ ಸರ್ವಶಬ್ದ ವಾಚ್ಯ ಅಷ್ಟೇ. 5 ಶ್ಲೋಕದಲ್ಲಿ ಹೇಳಿ ಸಾರಾಂಶ ಏನು, ಸರ್ವಶಬ್ದ ವಾಚ್ಯನಾದವನು ದೇವರು. ಅದು ನಾವು ಮಾತಾಡ್ಕೊಳ್ಳುವಂತ ಮಾತಾಗ್ಲಿ ಅಥವಾ ಸ್ತೋತ್ರ ರೂಪದ ಮಾತಾಗ್ಲಿ, ನಾಯಿ ಬೊಗಳೋದಾಗ್ಲಿ, ಬೆಕ್ಕು ಕಿರ್ಚೋದಾಗ್ಲಿ, ಇಲಿ ಮಾಡೋಂತ ಶಬ್ದ ಆಗ್ಲಿ, ಗಂಟೆ ಹೊಡೆಯೋದಾಗ್ಲಿ, ಅಗ್ನಿ ಉರಿಯೋದಾಗ್ಲಿ, ಸಮುದ್ರದ ಭೋರ್ಗರೆತ ಆಗ್ಲಿ, ಚಪ್ಪಾಳೆ ಹೊಡೆಯೋದಾಗ್ಲಿ, ಮೊಸರು ಕಡಿಯೋದಾಗ್ಲಿ, ಎಲ್ಲ ಶಬ್ದವು ಯಾರನ್ನ ಹೇಳ್ತಾ ಇದೆ, ಅದನ್ನೇ ರಾಯರು ಸಂಗ್ರಹ ಮಾಡಿ ಕೊಡಬೇಕಾದ್ರೆ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಧ್ವನ್ಯಾತ್ಮಕ ಶೇಷ ಶಬ್ದಾರ್ಥ ಇದು ಹೇಳ್ಬಿಟ್ರಷ್ಟೇ. ಅದರ ಒಳಗೆ ಇಳಿದ್ ನೋಡಿದ್ರೆ ಬಹಳ ಕಷ್ಟ ಇದೆ. ಗಂಟೆ ಬಾರಿಸ್ತಾ ಇರ್ತೀವಿ, ಜಾಂಟೆ ಹೊಡಿತಾ ಇರ್ತೀವಿ, 2 ಜಾಂಟೆ ಇದೆ, ಅವಂದೇ ಆ ದಾರಿ ಇವಂದ್ ಈ ದಾರಿ ಅಂತ ಹೊಡಿಬಾರದಂತೆ. ಅವರಿಬ್ರು ಜಾಂಟೆ ಹೊಡೆಯುವಾಗ ಉದ್ವೇಗಾಗಿ ಮಂಗಳಾರತಿ ಮಾಡೋನು ಗಂಟೆನ ಬಡ ಬಡ ಅಂತ ಹೊಡಿಬಾರದಂತೆ. ಘಂಟಾನಾದ ಮಾಡ್ಬೇಕಾದ್ರೆ ನಿಧಾನವಾಗಿ ಮಾಡ್ಬೇಕು. ಗಂಟೆ ಏನ್ ಹೇಳುತ್ತೆ ಅಂತಂದ್ರೆ ನೆನ್ನೆ ದೇವ್ರು ಹೆಂಗಿದ್ದ ಇವತ್ತು ಹಾಗೆ ಇರ್ತಾನೆ, ಇವತ್ತು ದೇವ್ರು ಹೇಗಿದ್ದ ನಾಳೆ ಹಾಗೆ ಇರ್ತಾನೆ, ಶಶ್ವದೇಕ ಪ್ರಕಾರ ದೇವ್ರು ಅನ್ನೋದನ್ನ ಪಾಠ ಮಾಡೋದು ಯಾವುದು, ಘಂಟಾವಾದನ. ಆದ್ರಿಂದ ಘಂಟಾವಾದನ ಮಾಡ್ಬೇಕಾದ್ರೆ ಜಾಗೃತಿಯಲ್ಲಿ ಮಾಡ್ಬೇಕು ಅಂತ. ಆದ್ರಿಂದ ಮಂಗಳಾರತಿ ಮಾಡೋದು ಅಂತ ಅನ್ನೋದು ದೊಡ್ಡ ಕಾನ್ಸಂಟ್ರೇಷನ್ ಲೆವೆಲ್. ಅದು ದೇವ್ರನ್ನು ನೋಡ್ತಾ ಇರ್ಬೇಕು. ಕಾಲು 3 ಸಲ, ಮತ್ತೆ ಮಧ್ಯಭಾಗ 3 ಸಲ, ಮುಖ 3 ಸಲ, ಅಲ್ಲೂ ಕಾನ್ಸಂಟ್ರೇಷನ್ ಇರ್ಬೇಕು. ಗಂಟೆನೂ ಕರೆಕ್ಟ್ ಆಗಿ ಹೊಡಿತಾ ಇರ್ಬೇಕು. ಒಂದು ವ್ಯತ್ಯಾಸ ಆಗಿ ದೇವ್ರನ್ನ ನೋಡ್ತಾ ಇರ್ಬೇಕು. ದೇವ್ರನ್ನ ನೋಡ್ತಾ ಮಂಗಳಾರತಿ ಮಾಡ್ತಾ ಗಂಟೆ ಹೊಡಿತಾ ಇರ್ಬೇಕು. ಒಂದ್ರಲ್ಲಿ ಒಂದು ಮಿಸ್ ಆದ್ರೂ ಕೂಡ ಮಂಗಳಾರತಿ ಮಾಡಿದ ಪುಣ್ಯ ಹೊರಟೋಯ್ತು. ಎಷ್ಟು ಕಷ್ಟ ಇದೆ. ಆದ್ರಿಂದ ಒಬ್ಬರಿಗೆ ಮಂಗಳಾರತಿ ಮಾಡಿ ಅವ್ನ್ ತಗೊಳ್ಳಿ ಮಂಗಳಾರತಿ ಅಂತ ಕೊಡ್ಬೇಕು ಅಂತಂದ್ರೆ ಅವನ್ ತಪಸ್ಸೆಲ್ಲ ಹೀರ್ಕೊಂಡ್ ಕೊಡ್ಬೇಕು. ಎಲ್ಲ ಹಾಲು ಕರೆದು ಹಸು ಹಾಕ್ಬಿಡ್ತಾನೆ ಮಂಗಳಾರತಿ ಮಾಡೋನು. ಬಹಳ ಕಷ್ಟ ಇದೆ. ಅದಕ್ಕೋಸ್ಕರವೇ ಹೆಚ್ಚು ಮಂಗಳಾರತಿಗಳನ್ನ ಸ್ವಾಮಿಗಳು ಮಾತ್ರ ಮಾಡೋದು. ಯಾಕೆ ಅಂತಂದ್ರೆ ಅವ್ರಿಗೆ ಜಪ ತಪ ಬಿಟ್ರೆ ಬೇರೆ ಕೆಲಸನೇ ಇಲ್ಲ. ಅವ್ರು ಜಪ ತಪ ಮಾಡೋದೇ ನಮಗೋಸ್ಕರವಾಗಿ. ನಾವು ನಮಗಿದೆ ಅನ್ಬಿಟ್ಟು 25-30 ಆರತಿ ಮಾಡ್ತಾ ಕೂತ್ಕೊಂಡ್ಬಿಟ್ರೆ, ನಾನ್ ಬೆಳಗ್ಗೆ ಅರ್ಧ ಗಂಟೆ ಜಪ ಮಾಡಿ 40 ಆರತಿ ಮಾಡ್ಬಿಟ್ರೆ ಎಲ್ಲೋಯ್ತು ಪುಣ್ಯ? ಆರತಿ ಮಾಡೋ ಜನನ್ ಮೆಚ್ಚಕ್ಕ, ಅವ್ರ ಅನುಗ್ರಹ ಮಾಡ್ಲಿಕ್ಕ, ಅನುಸಂಧಾನ ಮಾಡಕ್ಕ. ಇದೆಲ್ಲ ನೋಡಿ ಭಾಗವತ ಹಿಂಗ್ ಕೇಳ್ಬಿಟ್ರೆ ಗಾಬರಿ ಆಗೋಗುತ್ತೆ ನಮ್ಗೆ ಅಲ್ವಾ. ಆದ್ರಿಂದ ಪೂಜೆ ಮಾಡೋದು ಅಂತನ್ನೋದು ನಮಗೆಷ್ಟು ಸಾಧಕವೋ ಅವ್ರಿಗೆ ಅನುಕೂಲ ಮಾಡ್ಕೊಡೋದು ಅಷ್ಟು ದೊಡ್ಡದು. ಅದಕ್ಕೆ ಗಂಟೆ, ಮೊಸರು ಕಡಿಯೋದು, ಬೆಕ್ಕು ಬಂತು ಅಂದ್ರೆ ದೇವ್ರು ಬಂದ, ಮಾರ್ಜಾರ ಅಂತ ಕರೀತಾರೆ. ಇದು ಹೇಳ್ತು ಶಬ್ದಸ್ಥೈ ಬ್ರಹ್ಮಣ ಏಷ ಪಂಚಾಹ ಅಂತಂದ್ರಿ ಶುಕಾಚಾರ. ರೂಪ ಅನುಸಂಧಾನ ಮಾಡ್ಬೇಕಾದ್ರೆ ಎಲ್ಲಾ ದೇವರೇ ಅಂತ ನೋಡು ಅಂತ. ಒಂದು ಬೆಕ್ಕಲ್ಲಿ ಬಂತು ಅಂತಂದ್ರೆ ಮಾರ್ಜಾರ ಬಂತು ಅಂತ. ಬೆಕ್ಕಿಗೆ ಮಾರ್ಜಾರ ಅಂತ ಹೆಸರು. ಅದು ಬ್ರಹ್ಮಾಂಡದಲ್ಲಿ ಒಂದೇ.
ಅದನ್ನ ಮಾರ್ಜಾರ ಅಂತ ಯಾಕೆ ಕರೀತಾರೆ? ಎಲ್ಲ ಜಗತ್ತನ್ನ ಪ್ರಳಯ ಕಾಲದಲ್ಲಿ ಕೊಂದು ತಿಂದು ಜೀರ್ಣ ಮಾಡ್ಕೊಂಡ್ಬಿಡ್ತಾನೆ ದೇವ್ರು. ಆದ್ದರಿಂದ ಭಗವಂತನ ಹೆಸರೇನು? ಮಾರ್ಜಾರ. ಎಷ್ಟು ಚೆನ್ನಾಗಿದೆ ಅನುಸಂಧಾನ. ಮಾರಯಿತ್ವ ಪ್ರಭಕ್ಷೈವ ಜರಯತ್ ಅಖಿಲಂ ಜಗತ್ ತೇನ ಮಾರ್ಜಾರ ಉದ್ದಿಷ್ಟ. ಸ್ತೋತ್ರ ಮಾಡ್ತಾ ಇದ್ದಂಗೆನೆ ಒಂದ್ ಇಲಿ ಹೋಯ್ತಲ್ಲೆಲ್ಲೋ, ಏನ್ ತಿನ್ಬಿಡ್ತು ಅಂತ ಗಾಬರಿ ಆಗ್ಬೋದು ನಮ್ಗೆ. ಅನುಸಂಧಾನ ಕೊಡ್ತಾರೆ, ಒಂದು ಇಲಿ ಅಲ್ಲಿ ಹೋಯ್ತು ಅಂತಂದ್ರೆ ಇಲಿ ಮೂಷಕ ಅನುಸಂಧಾನ ಬರ್ಬೇಕಂತ ದೇವ್ರದ್ದು. ಮೋಷಣಾತ್ ಮೂಷಕ ಸ್ಮೃತಃ. ಎಲ್ಲ ದೋಷಗಳನ್ನ ದೂರ ಮಾಡಿಕೊಂಡು ಸ್ತೋತ್ರ ಮಾಡುವವರ ಎಲ್ಲ ದೋಷವನ್ನ ಪರಿಹಾರ ಮಾಡ್ತಾನೆ. ಆದ್ದರಿಂದ ಭಗವಂತ ಯಾರು? ಮೂಷಕ. ಒಂದ್ ಇಲಿ ನೋಡಿದಾಗ ಈ ಅನುಸಂಧಾನ ಬರ್ಬೇಕು. ದೇವ್ರ ನೋಡಿದಾಗ ಬರೋದ್ ದೊಡ್ಡ ವಿಷಯ ಅಲ್ಲ. ಆಂಜನೇಯ ಅಂತ ನೋಡಿ ಕೈ ಮುಗಿಯೋದು ದೊಡ್ಡದಲ್ಲ. ಬೆಕ್ಕಲ್ಲಿ ಹೋದಾಗ, ನಾಯಿ ಹೋದಾಗ, ಇಲಿ ಹೋದಾಗ ಅನುಸಂಧಾನ ಬಂತು ಅಂತಂದ್ರೆ ನಾವೇನೋ ಸಾಧನೆ ಮಾಡ್ತಾ ಇದ್ದೀವಿ ಅಂತ. ಬೆಕ್ಕು ಬಂತು ಹಾಲ್ಗಿಲ್ ಕುಟ್ಬಿಡ್ತಾ, ಇಲಿ ಬಂತು ಸೀರೆ ಕಡ್ದಾಕ್ಬಿಡ್ತಾ ಅಂತ ನೋಡಿದ್ರೆ ಮತ್ತಲ್ಲೇ ಸಂಸಾರದಲ್ಲೇ ತಿರುಗಾಟ. ಇದೆಲ್ಲ ಅನುಸಂಧಾನ. ಶಬ್ದಸ್ಸಹಿ ಬ್ರಹ್ಮಣ ಏಷ ಪಂಥಾಹ ಅಂತ ನೀವ್ ಏನೇ ಹೇಳ್ರಿ, ಎಲ್ಲ ಶಬ್ದಗಳು ಪಕ್ಷಿಗಳೆಲ್ಲ ಚಿಲಿ ಪಿಲಿ ಚಿಲಿ ಪಿಲಿ ಅಂತ ಹೇಳ್ತಾ ಇರುತ್ತೆ. ದಾಸರದ ಮಾತಿದೆ, ಪಕ್ಷಿ ಜಾತಿಗಳೆಲ್ಲ ಚಿಲಿಪಿಲಿ ಗುಟ್ಟುತ್ತಾ ದೇವರ ಸ್ಮರಣೆ ಮಾಡ್ತಾ ಇದೆ, ಸೂಕ್ಷ್ಮವಾಗಿ ದೇವರ ಸ್ಮರಣೆ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಸೂಕ್ಷ್ಮವಾಗಿ ನಮ್ ಕಣ್ಣಿಗೆ ಕಾಣ್ತದೆ. ಚಿಲಿಪಿಲಿ ಅಂತಿದೆ ಪಕ್ಷಿ. ಅದು ಪಕ್ಷಿ ಏನ್ ಬೇಕು? ಎರಡು ಪ್ರಧಾನವಾಗಿ ಬೇಕಾದ ಎರಡೇ ಪಕ್ಷಿಗೆ. ಅದಕ್ಕೆ ಸ್ತೋತ್ರ ಮಾಡಕ್ ನಾಲ್ಗೆ ಬೇಕಾಗಿಲ್ಲ, ಪೂಜೆ ಮಾಡಕ್ ಕೈ ಬೇಡ. ಅದಕ್ಕೆ ಎರಡೇ, ಹಾರ್ಕೊಂಡು ಹೋಗಕ್ಕೆ ಎರಡು ರೆಕ್ಕೆ. ಅಲ್ಲಿ ಮೀನೋ ಹುಳುವೋ ಹಣ್ಣೋ ಪಕ್ಷಿಯೋ ಸಿಕ್ಕಿದ್ರೆ ತಿನ್ನಕ್ಕೆ ಶಾರ್ಪ್ ಆಗಿರ್ತಕ್ಕಂಥ ಎರಡು ಕೊಕ್ಕು. ಅದನ್ನ ಕೊಟ್ಟು ನನ್ನನ್ನ ಕಾಪಾಡ್ತಾ ಇದೆಯಾ ಅಂತ ಸ್ಮರಣೆ ಮಾಡುತ್ತೆ ಪಕ್ಷಿ ಚಿಲಿಪಿಲಿ ಅಂತ. ಚಿಲಿ ಅಂದ್ರೆ ಏನು? ಇಂಜಿನ್ ಚಾಲಕ. ನನಗೆ ರೆಕ್ಕೆ ಕೊಟ್ಟಿದ್ದಾನೆ. ರೆಕ್ಕೆ ಇರೋ ಪಕ್ಷಿ ಎಲ್ಲ ಹಾರಲ್ಲ. ಈಗ ಇದಕ್ಕೆ ರೆಕ್ಕೆ ಇದೆ, ಯಾವ್ದಕ್ಕೆ? ಕೋಳಿಗೆ ರೆಕ್ಕೆ ಇದೆ. ಎಷ್ಟು ಹಾರುತ್ತದು? ಹಾರಲ್ಲ. ಸೊಳ್ಳೆಗೂ ರೆಕ್ಕೆ ಇದೆ, ಅದೆಷ್ಟು ಹಾರುತ್ತೆ? ನವಿಲ್ಗೂ ರೆಕ್ಕೆ ಇದೆ, ಕಾಗೆಗೂ ರೆಕ್ಕೆ ಇದೆ, ಗೂಬೆಗೂ ರೆಕ್ಕೆ ಇದೆ, ಹದ್ದುಗೂ ರೆಕ್ಕೆ ಇದೆ. ಹದ್ದು ಹಾರದ ಹಾಗೆ ಸೊಳ್ಳೆ ಹಾರಕ್ ಹೋಗಲ್ಲ, ನೊಣ ಹಾರಲ್ಲ. ಆದ್ದರಿಂದ ಆಯಾ ರೆಕ್ಕೆ ಇರುವ ಪ್ರಾಣಿಗಳಿಗೆ ರೆಕ್ಕೆನೂ ಕೊಟ್ಟಿದ್ದಾನೆ, ರೆಕ್ಕೆಗೆ ಅದಕ್ಕೆ ಯೋಗ್ಯವಾದ ಹಾರುವ ಸಾಮರ್ಥ್ಯನೂ ಕೊಟ್ಟಿದ್ದಾನೆ. ಆದ್ದರಿಂದ ಪಕ್ಷಿಗಳು ಹೇಳುತ್ತೆ ನಿಂಚಿಲಿ. ಪಾಪ ಕೆಲವು ಪಕ್ಷಿಗಳಿಗೆ ಕೊಕ್ಕು ಮಂಡಾಗ್ಬಿಟ್ರಿ ಪಾಪ. ನೀವೆಷ್ಟೇ ಆಹಾರ ಹಾಕಲು ತಿನ್ನಕ್ಕಾಗಲ್ಲ. ಅದಕ್ಕೆ ಬಾಲ ಕಟ್ ಮಾಡಿರೋ ಕೋತಿತಾರ ಪಾಪ, ಅದಕ್ಕೆ ಆಗಲ್ಲ. ಈ ಪಕ್ಷಿಗಳು ಹೇಳುತ್ತಂತೆ, ರೆಕ್ಕೆ ಕೊಟ್ಟಿದ್ಯಪ್ಪ, ಕೊಕ್ಕನ್ನು ಶಾರ್ಪ್ ಆಗಿ ಕೊಟ್ಟಿದ್ಯಾ, ಹಿಂಗಂತಿದ್ದಂಗೆ ಚುಚ್ಕೊಂಡ್ಬಿಡ್ಬೇಕು ಆಹಾರ, ನೀನು ಪಿಲಿ ಪಾಲಯತಿ. ಆದ್ದರಿಂದ ಚಿಲಿಪಿಲಿ ಅಂತ ಹಕ್ಕಿಗಳು ಹೇಳ್ತಾ ಇದೆ ದೇವರನ್ನ, ಗಿರಿಗಳು ಹೇಳ್ತಾ ಇದೆ, ಸಮುದ್ರ ಹೇಳುತ್ತೆ, ಗರ್ಗರ ಹಲ್ಲಿ, ಗರ್ಗರ ಗೋದಾದೀನಾಮಪಿ ನಾದವ್ಯಂಜಕತ್ವೇನ ಆಚಾರ ಅಂತಾರೆ. ಶಬ್ದಸ್ಸ ಇದೊಂದು ವಾಕ್ಯ ಇದೆಯಲ್ಲ ಶುಕಾಚಾರ್ಯರದ್ದು, ಇದರ ಬಗ್ಗೆನೆ 1 ವರ್ಷ ಹೇಳ್ಬೋದು. 365 ದಿನ ಪ್ರತಿನಿತ್ಯ 1 ಗಂಟೆ ಹೇಳ್ಬೋದು. ಅದಕ್ಕೆ ಭಾಗವತ ಸುಲಭಕ್ಕೆ ಅಲ್ಲ. ಗರ್ಗರ, ಗರ್ಗರ ಅಂದ್ರೆ ಗೆಜ್ಜೆ ಹಾಕೊಂಡು ಬರ್ತಾ ಇರ್ತಾರಲ್ಲ. ಗೆಜ್ಜೆ ಹಾಕೊಂಡು ಬರುವಾಗ ಘಲ್ 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 ಅಂತ ಶಬ್ದ ಆಗುತ್ತೆ. ಅಸುರ ಭಯಂಕರ, ಅಸುರ ಭಯಂಕರ. ದೇವರು ದುಷ್ಟರಿಗೆ ಭಯಂಕರನಾಗಿದ್ದಾನೆ, ದುಷ್ಟರಿಗೆ ವಧೆಯನ್ನ ಮಾಡ್ತಾನೆ, ಸಾತ್ವಿಕರಿಗೆ ಸಂತೋಷವನ್ನ ಕೊಡ್ತಾನೆ ಅನ್ನುವ ಗುಣವನ್ನ ತೋರಿಸುವಂಥದ್ದು ಯಾವುದು? ಗೆಜ್ಜೆ, ಗರ್ಗರ. ಅದಾದ್ಮೇಲೆ ಗೋಧ. ಗೋಧ ಅಂದ್ರೇನು? ಹಲ್ಲಿ. ನಾವೇನೋ ಮಾತಾಡ್ತಿದ್ವಿ ಅನ್ಬಿಡ್ತದು, ಲೊಚ್ಚಿಬಿಡ್ತದು. ನೋಡ್ದ್ಯಾ, ನಾ ಅಂದ್ಕೊಂಡೆ ಹಂಗೆ ಆಯ್ತು ನೋಡು ಅಂತ ಹೇಳುತ್ತೆ. ನಾವ್ ಅಂತೀವಿ. ಆದ್ರೆ ಶಾಸ್ತ್ರ ಹೇಳುತ್ತೆ ಹಲ್ಲಿ ಏನ್ ಲೊಚ್ಚಿಬಿಟ್ಟಂತೆ ಅಂತಂದ್ರೆ, ಎಷ್ಟು ಆಶ್ಚರ್ಯ ದೇವ್ರು. ಅವನ ಸೃಷ್ಟಿ ಎಷ್ಟು ಆಶ್ಚರ್ಯವಾಗಿದೆ. ಒಂದೇ ಮನೇಲಿ ವಾಸ ಮಾಡ್ತಾ ಇದ್ದಾರೆ, ಒಬ್ಬರು ಮನಸ್ಸಿದ್ದಂಗ ಒಬ್ರದಿಲ್ಲ. ಇನ್ನೇನಪ್ಪಾ ನಿನ್ ಸೃಷ್ಟಿ. ಹಲ್ಲಿ ಹೇಳುತ್ತಂತೆ, ಒಟ್ಟಿಗೆ ಇದ್ದಾರೆ, 25-30 ವರ್ಷ ಒಂದೇ ಮನೇಲೆ ವಾಸ ಮಾಡ್ತಾ ಇದ್ದಾರೆ, ಆದ್ರೂ ಕೂಡ ಏಕಾಭಿಪ್ರಾಯ ಇಲ್ಲ, ಆದ್ರೂ ಒಂದೇ ಮನೇಲೇ ಇದ್ದಾರೆ. ನಿನ್ನ ಮಾಯೆ ನೋಡಿ ಹೆಂಗಿದೆ. ಇದಕ್ಕಿಂತ ಆಶ್ಚರ್ಯ ಜಗತ್ನಲ್ಲಿ ಇನ್ನೇನಿದೆ ಅನ್ನೋದನ್ನ ಹಲ್ಲಿ ಅಂತ ಲೊಚ್ಚಿಕೊಟ್ಟುತ್ತೆ. ನಾವಂತೀವಿ ನಮ್ಗೆ ಒಳ್ಳೇದಾಗೋಯ್ತು ಕೆಟ್ಟದಾಗೋಯ್ತು, ನಾವಂತೀವಿ ಅಷ್ಟೇ. ಗರ್ಗರ ಗೋಧಾದೀನ ಅಪಿ ಅಲ್ವ, ಸತ್ಯ ಅಲ್ವಾ ಅದು? ನೋಡಿ ಆಚಾರ್ಯರ ಸಿದ್ಧಾಂತ ಎಷ್ಟು ಮನಸ್ಸಿಗೆ ಹತ್ರ ಆಗತ್ತೆ.
ಮನೋವಿಜ್ಞಾನ ಹೇಳುತ್ತೇನೆ ಸಾಕ್ಷಿ. ಇದನ್ನ ನೀನ್ ಯಾರು ಮಾತಾಡಿಲ್ಲ. ಈ ತರ ಸಬ್ಜೆಕ್ಟ್ ಅನ್ನ ಟಚ್ ಮಾಡಿದ ಮತಾಚಾರ್ಯರು ಬೇರೆ ಯಾರೂ ಇಲ್ಲ, ಶ್ರೀಮದಾಚಾರ್ಯರು ಮಾತ್ರ. ಸಮುದ್ರಕ್ಕೆ ಹೋದ್ರೆ ಬೇರೆಯವರನ್ನ ಸೋಲಿಸುವ ಶಕ್ತಿ ದೇವರಿಗೆ ಮಾತ್ರ ಇದೆ ಅನ್ನೋದ್ ಸಮುದ್ರ ಹೇಳ್ತಾ ಇದೆ. ಎಲ್ಲ ಈ ತರ ನಾವು ಅನುಸಂಧಾನ ಮಾಡ್ತಾ ಬರ್ಬೇಕು. ಒಂದು ಗೋಡೆ ನೋಡ್ಲಿ, ಕಂಬ ನೋಡ್ಲಿ, ಬರೀ ಪ್ರತಿಮೆಗಳು, ನದಿಗಳು, ತೀರ್ಥಗಳಲ್ಲಿ ಮಾತ್ರ ದೇವರನ್ನ ನೋಡೋದಲ್ಲ. ಬ್ರಹ್ಮಾಂಡದಲ್ಲಿ ಭಗವಂತನ ಆರಾಧನೆ ಮಾಡಬೇಕು ಅಂತಂದ್ರೆ ಬ್ರಹ್ಮಾಂಡದ ಒಳಗಿರೋ ಎಲ್ಲ ಪದಾರ್ಥಗಳಲ್ಲೂ ದೇವರಿದ್ದಾರೆ ಅಂತ ನೋಡು. ಅದನ್ನೇ ಹೇಳಿದ್ದು ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೆ. ಇದರ ಒಂದು ಸಾರ ಭಾಗ ಗೀತೆ. ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣನಲ್ಲಿ. ವಿದ್ಯಾ ಸಂಪನ್ನನಾದ ಬ್ರಾಹ್ಮಣ ಅಂತ ಹೇಳಲಿಲ್ಲ, ಬರೀ ವಿನಯ ಸಂಪನ್ನನಾದ ಬ್ರಾಹ್ಮಣ ಅಂತ ಹೇಳಲಿಲ್ಲ. ಬರೀ ವಿನಯ ಅಂತನ್ನುವುದು ಮೋಸ ಮಾಡೋರ ಲಕ್ಷಣ ಅಲ್ವಾ? ವಿನಯವಿಲ್ಲದೆ ಇರ್ತಕ್ಕಂತಹ ವಿದ್ಯೆ ಅದು ದುರಹಂಕಾರದ ಲಕ್ಷಣ. ಆದ್ರಿಂದ ಕೃಷ್ಣ ಏನಂದ? ವಿದ್ಯಾ ವಿನಯ ಸಂಪನ್ನನಾದ ವ್ಯಕ್ತಿ, ಅಧ್ಯಯನ ಮಾಡಿದವನು. ಅವನಲ್ಲೂ ದೇವ್ರು ಹೆಂಗಿದ್ದಾನೆ? ಬ್ರಾಹ್ಮಣೆ ಗವಿ. ಗವಿ ಅಂದ್ರೇನು? ಹಸು. ಅದಾದ್ಮೇಲೆ ಹಸ್ತಿನಿ. ಹಸ್ತಿನಿ ಅಂದ್ರೇನು? ಆನೆ. ಆಮೇಲೆ ಶುನಿ. ಶುನಿ ಅಂದ್ರೇನು? ನಾಯಿ. ಶ್ವಪಾಕೇಚ. ಶ್ವಪಾಕ ಅಂದ್ರೇನು? ನಾಯಿಯನ್ನು ಬೇಯಿಸಿ ತಿನ್ನುವಂತಹ ವ್ಯಕ್ತಿ. ನೋಡಿ, ಅಲ್ಲಿಂದ ವಿದ್ಯಾ ವಿನಯ ಸಂಪನ್ನನಾದ ಶ್ರೇಷ್ಠನಾದ ವಿದ್ವಾಂಸನಿಂದ ಆರಂಭ ಮಾಡಿಕೊಂಡು ನಾಯಿ ತಿನ್ನೋನ್ ಒಳಗೂ ದೇವರು ಒಂದೇ ತರ ಇದ್ದಾನೆ. ಈ ಭಾವ ನಮಗ್ ಬಂತು ಅಂತಂದ್ರೆ ನಾವು ತಲೆ ಹರಟೆ ಆಡಕ್ ಬರಲ್ಲ. ಆದ್ದರಿಂದ ಕೃಷ್ಣ ದೇವರು ಇದನ್ನ 11ನೇ ಸ್ಕಂದ ಭಾಗವತದಲ್ಲಿ ಹೇಳ್ತಾರೆ. ಅದನ್ನ ವಿಸ್ತಾರವಾಗಿ ನಿರೂಪಣೆ ಮಾಡ್ತಾರೆ. ನಾನು ಎಲ್ಲಿ ಪೂಜೆ ಮಾಡ್ಬೇಕು ಅಂತ ಹೇಳ್ಬೇಕಾದ್ರೆ ದೇವ್ರು ಹೇಳಿದ ಮಾತು, ವೇದ ಓದಿದ್ದು ಬ್ರಾಹ್ಮಣ ಅವನು ಇವನ್ನೆಲ್ಲ ಬಿಟ್ಟಾಕು, ವೈಷ್ಣವ ಅಂತ ಒಂದು ಶಬ್ದ ಹಾಕ್ತಾರೆ. ವೈಷ್ಣವ ಅಂತ ಒಂದು ಶಬ್ದ ಹಾಕ್ತಾರೆ. ತ್ರೈವರ್ಣಿಕರಿಗಿಂತ ಭಿನ್ನರಾದ ವೈಷ್ಣವರು ಬರ್ತಾರೆ. ಅವತ್ತೇ ಹೇಳಿದೆ, ತ್ರೈವರ್ಣಿಕರು ಅಂದ್ರೆ ವೇದ ಅಧ್ಯಯನ ಮಾಡ್ಲಿಕ್ಕೆ, ಯಜ್ಞಯಾಗ ಮಾಡ್ಲಿಕ್ಕೆ ಅರ್ಹತೆ ಉಳ್ಳಂತಹ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯವರ್ಣದವರು. ಈ 3 ವರ್ಣದವರಿಗೆ, ತ್ರೈವರ್ಣಿಕರಿಗಿಂತ ಭಿನ್ನನಾದಂತಹ ಚತುರ್ಥ, ಪಂಚಮ ಅವರೆಲ್ಲ ಇದ್ದಾರೆ. ಕಿರಾತ, ಹೂಣ, ಆಂಧ್ರ, ಪುಲಿಂದ, ಪುಲ್ಕಸ, ಆಭೀರ, ಕಂಕ, ಯಮನ, ಶಕ, ಇಷ್ಟುದ್ದ ಇದೆ ಅವ್ರದ್ದೆಲ್ಲ. ಅವರೆಲ್ಲ ನಾರಾಯಣ ಕೃಷ್ಣ ಅಂತ ಅಂದು ಮನಸ್ಸಿನಲ್ಲಿ ದೇವರ ಧ್ಯಾನವನ್ನ ಮಾಡಿದ್ರು ಅಂತಂದ್ರೆ ಅವ್ರಿಗೆ ಮರ್ಯಾದೆ ಮಾಡ್ಬೇಕು ಅಂತ ಹೇಳ್ತಾನೆ ಕೃಷ್ಣ. ಸೂರ್ಯೋಗ್ನಿ ಬ್ರಾಹ್ಮಣೋ ಗಾವಃ ವೈಷ್ಣವ ಅಂದ. ಆದ್ರಿಂದ ವೈಷ್ಣವರೆಲ್ಲರೂ ಕೂಡ ಒಂದೇ ಜಾತಿಯವರಾಗಿರ್ಬೇಕು ಅನ್ನುವಂತ ನಿಯಮ ಸರ್ವಾತ್ಮನ ದೇವರಿಗಿಲ್ಲ. ಆದ್ದರಿಂದ ವೈಷ್ಣವನಾದವನಿಗೆ ವೈಷ್ಣವೇ ಬಂಧು ಸತ್ಕೃತ್ಯ. 11ನೇ ಸ್ಕಂದ ಭಾಗವತ. ವೈಷ್ಣವನನ್ನ ಬಂಧು ಬಾಂಧವಾಹ ವೈಷ್ಣವ ಸರ್ವೇ ಅನ್ಬಿಡ್ತೀವಿ ನಾವು. ಬಾಯಿ ಮಾತಿಗೆ ಮಾತ್ರ ಆಗೋಗಿದೆ ಅಷ್ಟೇ. ವೈಷ್ಣವರೆಲ್ಲ ಬಾಂಧವರು ಅಂತ ಅಂದ್ರೆ ಅವರಿಗೆ ಹೇಗೆ ಮರ್ಯಾದೆ ಮಾಡಬೇಕು ಹಾಗೆ ಮರ್ಯಾದೆ ಮಾಡಬೇಕು ಅಂತ ನಿಯಮಗಳು ಕೊಟ್ಟಿದ್ದಾರೆ. ಆದ್ದರಿಂದ ಈ ವಿಷಯದಲ್ಲಿ ವಿಸ್ತಾರವಾದ ಅನುಸಂಧಾನಗಳಿದೆ. ಬ್ರಹ್ಮಾಂಡ ಸ್ಥೂಲವಾದ ಭಗವದ್ ರೂಪದಲ್ಲಿ ಆರಾಧನೆ ಅಂತಂದ್ರೆ ಅಲ್ಲೆಲ್ಲ ಮೂಲೆಯಲ್ಲಿ ಕೂತ್ಕೊಂಡು ಮಾಡೋದಲ್ಲ. ಎಲ್ಲ ನೋಡಿ, ವಿಭಾಗ ಮಾಡಿ, ಚಿಂತನೆ ಮಾಡಿಕೊಂಡು ಎಲ್ಲವನ್ನ ಕನ್ಸಾಲಿಡೇಟ್ ಮಾಡಿ ಧ್ಯಾನ ಮಾಡೋದು. ಇಷ್ಟು ಮಾಡ್ಬೇಕಂತ. ಇಷ್ಟೆಲ್ಲ ಮಾಡ್ಬೇಕು ಅಂದ್ರೆ ಏನ್ ಬರ್ಬೇಕು? ವೈರಾಗ್ಯ ಬರ್ಬೇಕು. ಶುಕಾಚಾರ ಅಂತಾರೆ ಅಲ್ವಾ, ಸಾಯ ಹೊರಟ್ರ ವೈರಾಗ್ಯ ಇಲ್ಲ ಅಂತ ಏನರ್ಥ? ವೈರಾಗ್ಯ ಬರ್ಬೇಕು. ಆ ವೈರಾಗ್ಯ ಬಂದಾಗ ಅವಂಗ ಏನ್ ಮಾಡ್ಬೇಕು? ಬಟ್ಟೆ ಮೇಲೆ ಆಸೆ ಹೋಗ್ಬೇಕು, ಮನೆ ಮೇಲೆ ಆಸೆ ಹೋಗ್ಬೇಕು, ಸಂಪತ್ತಿನ ಮೇಲೆ ಆಸೆ ಹೋಗ್ಬೇಕು, ಊಟದ ಮೇಲೆ ಆಸೆ ಹೋಗ್ಬೇಕು. ಪುರಂದರದಾಸರ ಕಥೆ ಬರುತ್ತೆ. ಎಲ್ಲಾ ದಾನ ಮಾಡ್ಬಿಟ್ರಂತೆ. ಎಲ್ಲಾ ದಾನ ಮಾಡಿದ ಕೃಷ್ಣಾರ್ಪಣ ಅಂತಂದ್ರು. ಅವ್ರ ಹೆಂಡತಿ ಪಾಪ ಕುಡಿಯಕ್ಕಾಗತ್ತೆ ಅಂತ ಬಂಗಾರದ ಥಾಲಿ ತಗೊಂಡ್ ಬರ್ತಿದ್ರಂತೆ. ಸಡನ್ ಆಗಿ ಅವ್ರ ಹೆಂಡತಿಗೆ ಭಯ ಶುರುವಾಯ್ತಂತೆ. ಸರಸ್ವತಮ್ಮನಿಗೆ ಭಯ ಶುರುವಾಯ್ತು ಕಾಡಲ್ಲಿ. ದಾಸರು ಕೇಳ್ತಾರೆ, ಎಲ್ಲಾ ಬಿಟ್ಟು ಬಂದಲ್ಲಿ ಏನ್ ಭಯ ಅಂತ. ಸ್ವಾಮಿ, ಗಂಟಲ್ಲಿ ಬಂಗಾರದ ತಾಲಿ ಇದೆ ನೋಡಿ. ಆ ಬಂಗಾರದ ಮೇಲೆ ಆಸೆ ಇಲ್ಲ ಹೆಣ್ಮಗಳಿಗೆ, ಕುಡಿಯಕ್ ನೀರ್ಗ್ ಲೋಟ ಆಗತ್ತ, ಅದೂ ಇಲ್ಲ ಅಂದ್ರೆ ಹೆಂಗೆ ಅಂತ. ಬಟ್ ಬಿಸಾಕಲ್ಲಿ ಅಂದ್ರಂತೆ. ಎಲ್ಲಾ ಕೃಷ್ಣಾರ್ಪಣ ಅಂದ್ಮೇಲೆ ತಾಲಿನೂ ಸೇರ್ಸ್ ಕೃಷ್ಣಾರ್ಪಣ ಅಂದಿದ್ ನಾನು. ಕಾಡಲ್ಲಿ ಬಿಸಾಕ್ ಹೋದ್ಮೇಲೆ ಭಯ ಹೋಯ್ತು. ಹಂಪಿಗೆ ಬಂದ್ರು. ವ್ಯಾಸರಾಯರ ಕೈಯಲ್ಲಿ ಮುದ್ರಾಧಾರಣೆ, ಮಂತ್ರಾಕ್ಷರ ಅಂಕಿತ ತಗೊಂಡು ಪುರಂದರದಾಸರಾದ್ರು ಅಂತ ಕಥೆ ಇಲ್ಲಿ ಹೇಳ್ತಾರೆ. ವೈರಾಗ್ಯ ಬರಬೇಕು. ವೈರಾಗ್ಯ ಬಂದಾಗ ಅವನು ಹೆಂಗಿರ್ತಾನೆ ಅಂತಂದ್ರೆ ಇಲ್ಲಿ ಹೇಳ್ತಾರೆ, ಚೀರಾಣಿ ಕಿಂಪಥಿನ ಸಂತಿ ದಿಶಂತಿ ಭಿಕ್ಷಾ ಪಿಂಗಡ. ನಮ್ಗೆ ಯಾರಿಗೂ ಅಲ್ಲ ಇದು.
ಬಟ್ಟೆ ಬೇಕಲ್ಲ ಅಂತಂದ್ರೆ ಹರಿದೋಗಿದ್ ಬಟ್ಟೆಗಳಲ್ಲಿ ಬಿದ್ದಿಲ್ವಾ ಬೀದಿ ಒಳಗೆ? ಕ್ಷೀರಾಣಿ ಕಿಂ ಪತಿನ ಸಂತಿ, ಸ್ವಾಮಿ ಶ್ರೀಮಂತ್ರೆ ಬಟ್ಟೆ ಕೊಡ್ರಿ, ಯಾಕೆ ಕೇಳಬೇಕು? ತಸ್ಮಾತ್ ಕವಯೋ ನ ಭಜಂತಿ ಧನ ದುರ್ಮದಾನ್ ಧಾನ್. ದುಡ್ಡಿರೋದನ್ನ ಕೊಡಬೇಕು ಅಂತ ಕೊಟ್ರೆ ಪರವಾಗಿಲ್ಲ, ದುಡ್ಡಿಂದ ಮದ ಇರೋರನ್ನ ಯಾಕೆ ಕೇಳ್ತೀರಾ? ತುಂಬಾ ಚೆನ್ನಾಗಿ ಹೇಳ್ತಾರೆ ಇಲ್ಲಿ, ಬೀದಿನಲ್ಲಿ ಹರಿದ ಬಟ್ಟೆ ಬಿದ್ದಿಲ್ವಾ, ಮುಟ್ಕೋ ಅದನ್ನೇ. ರಿಕ್ಷಾ ಹಶ್ವ ಆಗ್ತಿದೆ ಅಂತ ಎಲ್ಲಾರ ಮನೆ ಮುಂದೆ ಹಿಂಗಿಡ್ರೆ ಅನ್ನ ಹಾಕಲ್ವಾ? ನಮಗ್ಯಾರಿಗೂ ಅಲ್ಲ ಇದು ಅಷ್ಟೇ. ಅದಾದ್ಮೇಲೆ ನೀರ್ ಕುಡಿಯಕ್ ಪಾತ್ರೆ ಬೇಕು ಅಂದ್ರೆ ತಿನ್ನು, ಹಿಂಗೆ ಕೈ ಇಡಿ ನೀರ್ ಕುಡಿ. ಆಮೇಲೆ ಮಲ್ಕೋಬೇಕಲ್ಲ ಅಂತಂದ್ರೆ ಇಲ್ವಾ ಹಾಸಿಗೆ, ಇದಿಲ್ ಭೂಮಿ ಇಲ್ವಾ? ಸತ್ಯಾಂ ಕ್ಷಿತೌ ಕಿಂ ಕಶಿಪೋ ಪ್ರಯಾಸೈಹಿ. ಜ್ಞಾನಿಗಳೆಲ್ಲ ಹಾಗಿದ್ರು ಅಂತ. ಭೂಮಿ ಇರುವಾಗ ಹಾಸಿಗೆ ಯಾಕೆ, ತೋಳಿರುವಾಗ ಉಪಬರ್ಹಣೈ ಕಿಂ, ದಿಂಬು ಯಾಕೆ? ಸರಿ ಬೀಜ ಮಲ್ಕಾಗತ್ತ ಹಂಗಂತೇಳಿ ಶುಕಾಚಾರ ಅಂತಾರೆ, ಗುಹೆ ಇದೆಯಲ್ಲ ಮಲ್ಕೋ ಅಲ್ಲಿ, ಗುಹೆ ಇದೆಯಲ್ಲ ಮಲ್ಕೋ ಅಲ್ಲಿ. ಭಯ ಆಗುತ್ತೆ ಅಂದ್ರೆ ಅವಧೂತ ಸುಹೃನ್ನ ಕೃಷ್ಣ, ಎಲ್ಲಾ ಬಿಟ್ಟು ಬಂದವನ್ನ ಕಾಪಾಡ್ತೀನಿ ಅಂತ ದೇವ್ರಿಲ್ವಾ ಅಲ್ಲಿ? ಆ ಅನುಸಂಧಾನ ನಿಂಗಿಲ್ಲ ಅಂದ್ರೆ ಬರ್ಬೇಡ, ಅನುಸಂಧಾನ ಇದೆ ಅಂದ್ರೆ ಈ ಮಾರ್ಗಕ್ಕೆ ಬಾ. ಆದ್ದರಿಂದ ಮೊದಲು ವೈರಾಗ್ಯವನ್ನ ತಾಳ್ಬೇಕಂತೆ. ವೈರಾಗ್ಯವನ್ನ ತಾಳಿ ಸಾಧನೆ ಮಾಡಿಕೊಂಡು ಈ ಮಾರ್ಗಕ್ಕೆ ಬರಬೇಕು. ಹೊರಗಡೆದೆಲ್ಲ ಧ್ಯಾನ ಮಾಡಿದ ಮೇಲೆ ಇನ್ನು ಕೆಲವರು ಒಳಗಡೆ ಧ್ಯಾನ ಮಾಡ್ತಾರೆ. ನಗತಾ ಇದ್ದಾನೆ, 16 ವರ್ಷದ ವಯಸ್ಸು, ತಲೆ ಮೇಲೆ ಒಳ್ಳೆ ಹೊಳೆಯುವಂತಹ ಕಿರೀಟ, ಕಮಲದಂತೆ ಅರಳಿದಂತಹ ಕಣ್ಣುಗಳು ದೇವರದ್ದು. ಅಂತಹ ದೇವರ ಹಲ್ಲುಗಳು ತುಂಬಾ ಸಂಲಕ್ಷಣ ಭರಿತವಾಗಿದೆ. ಹೀ ಅಂತ ಹದ್ದು ಕಿಸ್ಕೊಂಡೂ ಇಲ್ಲ, ಹುಮ್ಮಂತಾನೂ ಇಲ್ಲ, ಮಂದಹಾಸಯುಕ್ತವಾದಂತಹ ತುಟಿಗಳು, ಅಲ್ಲಿಂದ ಶಂಖದಂತೆ ಕಾಣುವಂತಹ ಕಂಠ, ಅದರಲ್ಲಿ ಚತುರ್ಮುಖ ಬ್ರಹ್ಮದೇವರಿಂದ ಅಭಿಮನ್ಯಮಾನವಾದ ಕೌಸ್ತುಭ ಮಣಿ, ಅಲ್ಲಿಂದ ಸ್ವಲ್ಪ ಕೆಳಗೆ ಬಂದಾಗ ಇಡೀ ಜಗತ್ತಿಗೆ ಆಶ್ರಯವಾಗುವಂತಹ ಎದೆ, ಆ ಕಡೆ ಈ ಕಡೆ ತೋಳುಗಳು, ಚಕ್ರ, ಶಂಖ, ಗದಾ, ಪದ್ಮಧಾರಿ, ಅದರ ಮೇಲೆ ತ್ರಿಕೋಣಾಕೃತಿ ಟ್ರಯಾಂಗಲ್ ಆಕೃತಿಯಲ್ಲಿ ಶ್ರೀವತ್ಸ ಲಕ್ಷಣ, ಅಲ್ಲಿಂದ ತೆಳುವಾದ 3 ಗೆರೆಗಳಿಂದ ಕೂಡಿದ ಹೊಟ್ಟೆ, ತೆಳ್ಳಗಿರ್ತಕ್ಕಂತ ಸೊಂಟ, ಆ ಸೊಂಟದ ಮೇಲೆ ಒಡ್ಯಾಣ, ಆ ಒಡ್ಯಾಣದ ಒಳಗಡೆಯಲ್ಲಿ ಆ ಹಳದಿ ಬಣ್ಣದ ಪೀತಾಂಬರ, ಅಲ್ಲಿಂದ ಕೆಳಗೆ ಬಂದ್ರೆ ನೂಪುರ, ಅಲ್ಲಿಂದ ಕಾಲುಗೆಜ್ಜೆ, ಅಲ್ಲಿಂದ ಮುಂದೆ ಕೆಂಪಾದ ಕಾಲುಗಳು, ಅದರ ಮೇಲೆ ರಕ್ತದಿಂದ ತುಂಬಿದ ಉಗುರು, ಆ ಉಗುರಿನ ತುದಿ, ಆ ಉಗುರಿನ ತುದಿಯಲ್ಲಿರ್ತಕ್ಕಂಥ ಅನಂತ ಕಾಂತಿ ಧ್ಯಾನ ಮಾಡುವವರ ಮನಸ್ಸಿನ ಒಳಗಡೆ ಹೋಗಿ ಎಲ್ಲ ಅಜ್ಞಾನ ಅಂಧಕಾರವನ್ನ ಪರಿಹಾರ ಮಾಡುತ್ತೆ ಅಂತ ಧ್ಯಾನ ಮಾಡ್ತಾರೆ. ಇದು ಸೂಕ್ಷ್ಮವಾದ ಧ್ಯಾನ ಮಾಡೋ. ಇಲ್ಲಿ ಬ್ರಹ್ಮಾಂಡದಲ್ಲಿ ಮಾಡಬೇಕಾದ್ರೆ ಹಿಂಗಿದೆ ಕಮಲ, ಒಳಗಡೆ ಧ್ಯಾನ ಮಾಡ್ಬೇಕಾದ್ರೆ ಹೀಗಿದೆ ಕಮಲ, ಅಷ್ಟೇ ವ್ಯತ್ಯಾಸ. ಕೆಲವರಿಗೆ ಪ್ರತಿಮೆ ಬೇಕು, ಕೆಲವರಿಗೆ ಪ್ರತಿಮೆ ಬೇಡ. ನೋಡಿದ ಕಡೆದೆಲ್ಲ ದೇವ್ರು ನೋಡ್ತಾರೆ, ನಮಗೆಲ್ಲ ಹಂಗಾಗಲ್ಲ. ನಮಗೆ ದೇವಸ್ಥಾನ ಬೇಕು, ಪ್ರತಿಮೆ ಬೇಕು, ಫೋಟೋ ಬೇಕು. ಪ್ರತಿಮೆಯಲ್ಲಿ ದೇವರನ್ನು ನೋಡೋರನ್ನ ಏನ್ ಕರೀತಾರೆ? ಪ್ರತೀಕಾಲಂಬನ ಅಂತ ಕರೀತಾರೆ. ಪ್ರತಿಮೆಯಲ್ಲಿ ಯಾರು ದೇವರನ್ನ ನೋಡಲ್ಲ ಅವರನ್ನ ಅಪ್ರತೀಕಾಲಂಬನ ಅಂತ ಕರೀತಾರೆ. ನೋಡಿ, ಹೊರಗಡೆ ಹೀಗೆ, ಒಳಗಡೆ ಹೀಗೆ, ಅದರಲ್ಲಿ ಮತ್ತೆ ಮೂಲೇಶ, ಅಗ್ರೇಶ, ಪ್ರಾದೇಶ ಅದೆಲ್ಲ ಬೇರೆ. ಅಲ್ಲಿ 8 ದಳದ ಕಮಲ, ಅಲ್ಲಿ ಸುತ್ತ ಅವನದ್ದೇ ರೂಪಗಳು, ಲಕ್ಷ್ಮೀ ಭೂ ರೂಪಗಳಿಂದ ಕೂಡಿದ ನಾರಾಯಣ ರೂಪ, ಅಲ್ಲಿ ನಗುತ್ತಾ ಇದ್ದಾನೆ, ಸಿಟ್ಟು ಮಾಡ್ಕೊಂಡಿದ್ದಾನೆ, ಯುದ್ಧಕ್ಕೆ ಯಾರಿಗೋ ಹೊಡೆಯೋರ್ ತರ ಓಡ್ತಾ ಇದ್ದಾನೆ. ಹಾಗೆಲ್ಲ ದೇವರನ್ನ ಚಿಂತನೆ ಮಾಡಬಾರದು. ನಗುತ್ತಾ ಇರೋದು, ಕೂತಿರೋದು, ಮಲಗಿರೋದು, ಲಕ್ಷ್ಮೀ ಸಹಿತವಾಗಿರುವಂತದ್ದು, ಅಂತಹ ರೂಪಗಳನ್ನ ಮಾತ್ರ ಚಿಂತನೆ ಮಾಡಬೇಕು. ಹೀಗೆ ಸ್ತೋತ್ರವನ್ನ ಮಾಡೋದ್ರಿಂದ ಅವನು ಧ್ಯಾನ ಮಾಡ್ದ, ಚಿಂತನೆ ಮಾಡ್ದ, ಧ್ಯಾನ ಮಾಡ್ದ, ಅಪರೋಕ್ಷ ಜ್ಞಾನ ಆಯ್ತು. ಅಪರೋಕ್ಷ ಜ್ಞಾನ ಆದಾಗ ಅವನಿಗೆ ಇನ್ನು ಸಾಕು, ಹೊರಟ್ಬಿಡೋಣ ಅಂತ ಅನ್ನಿಸ್ಬಿಡ್ತು. ಹೊರಟ್ಬಿಡೋಣ ಅನ್ನಿಸ್ತು ಅಂದಾಗ ಪೃಷ್ಠಭಾಗವನ್ನು ಹಿಮ್ಮಡಿ ಮೇಲೆ ಒತ್ತಬೇಕು, ಜೋರಾಗಿ ಒತ್ತಬೇಕು. ಒತ್ತದ ಮೇಲೆ ಏನಾಗತ್ತೆ? ಮೂಲಾಧಾರದಲ್ಲೇ ಇದ್ದಂತಹ ಪ್ರಾಣವಾಯು, ಉದಾನ ನಾಡಿ ಅಂತ ಕರೀತಾರೆ. ಇಡ, ಪಿಂಗಳ, ಸುಷುಮ್ನ ಇತ್ಯಾದಿ ಬೇಕಾದಷ್ಟು ನಾಡಿಗಳಿದೆ. ಆ ನಾಡಿಗಳಲ್ಲಿ 5 ಪ್ರಾಣಗಳು ಸಂಚಾರ ಮಾಡ್ತಿರುತ್ತೆ. ಇಡ ಮತ್ತು ಪಿಂಗಳ ನಾಡಿಗಳಲ್ಲಿ ಪ್ರಾಣ ಮತ್ತು ಅಪಾನ ಅನ್ನುವಂತಹ ವಾಯುಗಳು ಸಂಚಾರ ಮಾಡುತ್ತೆ. ಅದಾದ ಮೇಲೆ ಎಲ್ಲ ನಾಡಿಗಳಲ್ಲಿ ಸಮಾನವಾಗಿ ಸಂಚಾರ ಮಾಡುವಂಥದ್ದು ಯಾವುದು? ಸಮಾನ ಅನ್ನುವಂತಹ ವಾಯು.
ಎಲ್ಲ ಸಂಧಿಗಳಲ್ಲಿ ಸಂಚಾರ ಮಾಡತಕ್ಕಂತಹ ವಾಯು ಅವನು ಯಾರು? ವ್ಯಾನ, ಸ್ಟ್ರೈಟ್ ಲೈನ್, ಅದು ಉದಾನ. ಅದೇ ಬ್ರಹ್ಮನಾಡಿ. ಆ ಬ್ರಹ್ಮನಾಡಿಯಲ್ಲಿ ಜೀವನ್ ತರಬೇಕು. ಎಲ್ಲೆಲ್ಲೋ ಓಡಾಡ್ತಿರುತ್ತೆ ಜೀವ, ಪ್ರಾಣವಾಯು, ಅದನ್ನ ಒಂದು ಸ್ಟ್ರೈಟ್ ಲೈನ್ ತರಬೇಕು. ಆದ್ರಿಂದ ಚಕ್ರ ಬಲಗಾಲಲ್ಲಿ ಒಂದು, ಎಡಗಾಲಲ್ಲಿ ಎರಡು ಹಾಗಿಲ್ಲ. ಚಕ್ರ ಎಲ್ಲ ಷಟ್ಚಕ್ರಗಳು ಸ್ಟ್ರೈಟ್ ಲೈನ್ ಅಲ್ಲಿ ಇದೆ. ಆದ್ರಿಂದ ಅಲ್ಲಿಂದ ಶುರು ಮಾಡಿಕೊಂಡು ನಿಧಾನವಾಗಿ ಮೇಲೆ 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 ಬರ್ತಾ ಹೃದಯದಲ್ಲಿ ಭಗವಂತನ ಧ್ಯಾನ ಮಾಡಿ ಉದಾನ ನಾಡಿ ಹೃದಯಕ್ಕೆ ಬರ್ತಿದ್ದ ಹಾಗೆ ಹೃದಯದಲ್ಲಿ ಅವನಿಗೆ ಬೆಳಕು, ಹಗ್ಗಂತ ಬೆಳಕು ಕಾಣುತ್ತೆ. ಮೂಲಾಧಾರದಿಂದ ಹೃದಯಕ್ಕೆ ಬರೋ ತನಕ ಕತ್ಲು. ಪ್ರಯತ್ನ ಪಟ್ಟು ತರಬೇಕು ಪ್ರಾಣವಾಯುವನ್ನ. ಸೈಡ್ ಹೊರಟೋಯ್ತು ಅಂತಂದ್ರೆ ಮೂಗಿಂದ ಹೋಯ್ತು ಪ್ರಾಣ, ಬಾಯಿಂದ ಹೊರಟೋಯ್ತು, ಕಿವಿಯಿಂದ ಹೊರಟೋಯ್ತು, ಕಣ್ಣಿಂದ ಹೋಗ್ಬಿಡ್ತು ಅಂತ ಹೇಳ್ತಾರೆ ನೋಡಿ. ಜ್ಞಾನಿಗಳಿಗೆ ನಿಧಾನವಾಗಿ ಮೇಲೆ ಬರ್ತಾ ಬರ್ತಾ ಹೃದಯಕ್ಕೆ ಬಂತು ಅಂದ್ರೆ ಅಲ್ಲಿ ವಾಯುದೇವರು ಭಗವಂತ ಧಗ್ಗಂತ ಒಂದು ಕಾಂತಿ ಬೆಳಕು ಬರುತ್ತೆ. ಆ ಬೆಳಕಿನಿಂದ ಎಲ್ಲೂ ಸೈಡ್ಗೆ ಹೋಗಲ್ಲ, ನೇರ ಮೇಲೆ ಬರ್ತಾನೆ. ಇಲ್ಲಿ ಬಂದು ನಿಂತುಕೊಂಡು ಒಂದ್ 2 ನಿಮಿಷ ದೇವರ ಧ್ಯಾನ ಮಾಡ್ತಾನೆ. ಆ ಕ್ಷಣದಲ್ಲೇ ಅವನಿಗೆ ನೆತ್ತಿ ಒಡೆದು ಬಿಡುತ್ತೆ. ನೆತ್ತಿ ಹೊಡಿತಾ ಇದ್ದಂಗೆ ಸುಷುಮ್ನ ದ್ವಾರದಲ್ಲಿ ಹೋಗ್ಬಿಡುತ್ತೆ. ಅದನ್ನೇ ವೈಶ್ವಾನರ ಮಾರ್ಗ ಅಂತ ಕರೀತಾನೆ. ಅಲ್ಲಿಂದ ಎಲ್ಲಿ ಹೋಗ್ತಾನೆ ಅವನು ಜ್ಞಾನಿ? ಆ ವೈಶ್ವಾನರ ಮಾರ್ಗದಿಂದ ಮೇಲೆ ಹೋಗ್ತಾ ಕೆಲವರು ಅಪ್ರತೀಕಾಲಂಬದ ಹೇಳದ್ನಲ್ಲ ಅವಾಗ್ಲೇ, ಪ್ರತಿಮೆ ಇಲ್ಲದೆ ಪೂಜೆ ಮಾಡತಕ್ಕಂಥವರೆಲ್ಲ ಮುಕ್ತ ಲೋಕ ಅಲ್ಲ, ಅಮುಕ್ತ ಲೋಕ, ವೈಕುಂಠದಲ್ಲಿ 2 ಸ್ಥಾನ ಇದೆ. ಅಮುಕ್ತ ಲೋಕ, ಅಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತಾರೆ. ಇನ್ನು ಪ್ರತೀಕಾಲಂಬದರು ಪ್ರತಿಮೆ ಇಟ್ಕೊಂಡು ಧ್ಯಾನ ಮಾಡತಕ್ಕಂತಹ ವ್ಯಕ್ತಿಗಳೆಲ್ಲ ಮಹರ್ಲೋಕ, ಜನೋಲೋಕ, ಸತ್ಯಲೋಕ ಅಲ್ಲೆಲ್ಲ ಓಡಾಡ್ಕೊಂಡಿರ್ತಾರೆ. ಅಲ್ಲಿ ಓಡಾಡ್ತಾ ಕೊನೆಗೆ ಸಂಕರ್ಷಣನಾಮಕ ಭಗವಂತನಿಂದ ಅಗ್ನಿ ಹೊರಗೆ ಬಂತು. ಎಲ್ಲ ಪ್ರಳಯ ಆಗೋಯ್ತು. ಪ್ರಳಯವಾದಾಗ ಪೃಥ್ವಿ ಅಂತರ್ಗತನಾದ ಭಗವಂತನ ಒಳಗೆ ಹೋಗಿ ವಾಯುವಂತರ್ಗತ, ಅಗ್ನ್ಯಂತರ್ಗತ, ಆಕಾಶಾಂತರ್ಗತ ಒಳಗೆ ಹೋಗಿ ಮೇಲೆ ಹೋಗ್ತಾ 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 ಸತ್ಯಲೋಕಕ್ಕೆ ಹೋಗಿ ಸತ್ಯಲೋಕದಲ್ಲಿ ಸ್ವಲ್ಪ ಸಮಯ ಇದ್ದು ಅಲ್ಲಿಂದ ನೇರವಾಗಿ ಭಗವಂತನ ಹೊಟ್ಟೆಯ ಒಳಗೆ ಪ್ರವೇಶ ಮಾಡ್ಬಿಟ್ಟು ಇಲ್ಲಿಗೆ 100 ವರ್ಷ ಪ್ರಳಯ ಕಾಲ ಅನ್ನೋದು ಮುಗೀತು. ಪ್ರಳಯ ಕಾಲ ಮುಗಿದ ಮೇಲೆ ಮತ್ತೆ ದೇವರು ಸೃಷ್ಟಿ ಮಾಡಬೇಕು ಅಂತ ಅಂದುಕೊಂಡಾಗ ಭಗವಂತನ ಹೊಟ್ಟೆಯ ಬಲಭಾಗದ ಮೇಲಿನ ಕಂಪಾರ್ಟ್ಮೆಂಟ್ ಅಲ್ಲಿ ಮೋಕ್ಷಕ್ಕೆ ಹೋಗತಕ್ಕಂತ ಜೀವಗಳು ಇರ್ತಾರೆ. ಅವ್ರನ್ನ ಹಾಗೇ ತೆಗಿತಾನೆ ದೇವರು. ಬ್ರಹ್ಮದೇವರಿಂದ ಮೊದಲು ಮಾಡ್ಕೊಂಡು ಅವ್ರನ್ನೆಲ್ಲ ಹಾಗೇ ತೆಗೆದು ಮತ್ತವನು ವಿರಜಾ ನದಿ ಸ್ನಾನ ಮಾಡಿಸಿ, ಆ ವಿರಜಾ ನದಿ ಸ್ನಾನ ಆಗ್ತಾ ಇದ್ದಂಗೆ ಹಾವು ಹೊರೆ ಬಿಟ್ಕೊಂಡ್ಬಿಡುತ್ತಲ್ಲ, ಹಾಗೆ ಆ ವಿರಜಾ ನದಿ ಸ್ನಾನ ಮಾಡ್ತಾ ಇದ್ದ ಹಾಗೆ ನಮ್ಮ ಲಿಂಗ ದೇಹ ಹೊರೆ ತರ ತೇಲ್ಕೊಂಡು ಹೋಗ್ತಿರುತ್ತೆ. ಅನಂತ ಲಿಂಗ ದೇಹ ಆ ನದಿ ತೇಲ್ಕೊಂಡು ಹೋಗ್ತಾ ಇರುತ್ತೆ ಯಾವಾಗ್ಲೂ. ಅದನ್ನ ನೋಡಿ ಅಲ್ಲಿ ತನಕ ಇದ್ದ ಎಲ್ಲ ಅಜ್ಞಾನ, ವಿಪರೀತ ಜ್ಞಾನ, ಡೌಟ್ ಎಲ್ಲ ಕ್ಲಿಯರ್ ಆಗೋಯ್ತು ಅವನಿಗೆ. ಲಿಂಗ ದೇಹ ಹೋಗ್ತಿದ್ದಂಗೆನೆ ವೈಕುಂಠಕ್ಕೆ ಪ್ರವೇಶ ಆಯ್ತು. ಅವನು ಸಾಧನೆ ಹೆಂಗೋ ಹಂಗೆ ಸಾಲೋಕ್ಯ ಒಂದು ಮೋಕ್ಷ, ದೇವರ ಲೋಕದಲ್ಲೇ ವಾಸ, ಸಾಮೀಪ್ಯ ದೇವರ ಹತ್ತಿರದಲ್ಲೇ ವಾಸ, ಆಮೇಲೆ ಸಾರೂಪ್ಯ ದೇವರ ತರಾನೇ, ಶ್ರೀವತ್ಸ ಕೌಸ್ತುಭ 2 ಇಲ್ಲ, ಮಿಕ್ಕಿ ಚಕ್ರ ಶಂಖ ಗದಾ ಪದ್ಮ ಎಲ್ಲ ಇದೆ ಅಲಂಕಾರ. ಅದಾದ್ಮೇಲೆ ಸಾಯುಜ್ಯ ದೇವರ ಒಳಗೆ ಸೇರ್ಕೊಳ್ಳೋದು. ಅದಕ್ಕಿಂತ ಇನ್ನು 5ನೇದಿದೆ, ಅದನ್ನ ಸಾರ್ಷ್ಟಿ ಅಂತ ಕರೀತಾರೆ. ಇದು ಬೇರೆ ಯಾರಿಗೂ ಇಲ್ಲ. ಸಾರ್ಷ್ಟಿ ಅದು ಬ್ರಹ್ಮದೇವರಿಗೆ ಮಾತ್ರ. ಸಾರ್ಷ್ಟಿ, ಸಾರ್ಷ್ಟಿ ಅಂದ್ರೇನು? ಬ್ರಹ್ಮದೇವರಿಗೆ ನೀರು ಕುಡಿಬೇಕು ಅಂತ ಅಲ್ಲಿ ಅನ್ಸಿದ್ರೆ ದೇವರ ಬಾಯಲ್ಲೇ ಕುಡಿಯೋದು. ತೃಪ್ತಿ ಆಗಿದ್ ಯಾರಿಗೆ? ಬ್ರಹ್ಮದೇವರಿಗೆ. ಮಾತಾಡ್ಬೇಕು ಅಂತ ಅನ್ಸಿದ್ರೆ ಭಗವಂತನ ಬಾಯಲ್ಲೇ ಮಾತಾಡೋದು. ನೋಡ್ಬೇಕು ಅಂತ ಅನ್ಸಿದ್ರೆ ದೇವರ ಕಣ್ಣಲ್ಲೇ ನೋಡೋದು. ಹಿಂಗಿದೆ ನೋಡಿ, 5ನೇ ಮೋಕ್ಷ ಸಾರ್ಷ್ಟಿ. ಆದತ್ತೇ ಹರಿಹಸ್ತೇನ, ಯಾವ್ದಾದ್ರೂ ಪದಾರ್ಥ ತಗೋಬೇಕು ಅಂತಂದ್ರೆ ದೇವ್ರ ಕೈಯಲ್ಲೇ ತಗೊಳ್ಳೋದು. ಅದನ್ನ ಏನ್ ಕರೀತಾರೆ? ಸಹಭೋಗ. ಬೇರೆ ಇನ್ಯಾ ಸಾರ್ಷ್ಟಿ ಬ್ರಾಕೆಟ್ ಅಲ್ಲಿ ಏನದು? ಸಹಭೋಗ. ಬೇರೆ ಇನ್ಯಾರಿಗೂ ಇಲ್ಲ. ಸಹಭೋಗ ಅಂದ್ರೇನು? ತೃಣ ಜೀವರಿಂದ ಮೊದಲು ಮಾಡಿಕೊಂಡು ಎಲ್ಲ ಸಾತ್ವಿಕ ಜೀವರು ಮಾಡಿದ ಪುಣ್ಯದ ರಾಶಿ ಏನಿದೆ, ನಮಗೆಲ್ಲ ಇಷ್ಟಿಷ್ಟು % ಕೊಡ್ತಾರೆ ಅಷ್ಟೇ ದೇವರು. ಅದರ ರಾಶಿ ರಾಶಿ ಪುಣ್ಯ ಇದೆ ಅಲ್ಲ, ಆ ಪುಣ್ಯದ ಫಲವನ್ನ ದೇವರು ಬ್ರಹ್ಮದೇವರ ಜೊತೆಯಲ್ಲಿ ಸೇರಿ ಭೋಗ ಮಾಡ್ತಾ ಇರ್ತಾನೆ. ಅದನ್ನ ಏನ್ ಕರೀತಾರೆ?
ಸಹಭೋಗ. ಆದ್ರಿಂದ ದೇವರು ಹನುಮಂತ ದೇವರನ್ನ ಬಿಟ್ಟು ಇನ್ಯಾರನ್ನು ಆಲಿಂಗನ ಮಾಡ್ಕೊಳ್ಳೇ ಇಲ್ಲ. ಸಹಭೋಗ ಅಂದ್ರೆ ಆಲಿಂಗನ ಅಂತ ಅರ್ಥ. ಲಕ್ಷ್ಮಿಯನ್ನ ಆಲಿಂಗನ ಮಾಡೋದ್ ಬಿಟ್ರೆ ಇನ್ಯಾರು ಆಲಿಂಗನ ಮಾಡ್ಕೊಂಡ? ವಾಯುದೇವರನ್ನ ಮಾತ್ರ. ಅದನ್ನ ತೋರಿಸಿದ್ಯಾಕೆ? ಸಹಭೋಗ ಅನ್ನೋದು ಬೇರೆ ಯಾರಿಗೂ ಇಲ್ಲ, ಇವರಿಗೆ ಮಾತ್ರ. ಅಲ್ಲಿ ಹೋಗಿ ಅನಾದಿ ಅನಂತ ಕಾಲಗಳವರೆಗೂ ಕೂಡ ದೇವರನ್ನ ಧ್ಯಾನ ಮಾಡ್ತಾ ಸಂತೋಷವಾಗಿ ಆನಂದವಾಗಿ, ಅಲ್ಲೂ ಪಾಠ ಪ್ರವಚನ ಧ್ಯಾನ ಜ್ಞಾನ ಎಲ್ಲಾ ಮಾಡ್ತಾ ಮುಕ್ತರು ಆನಂದವಾಗಿರ್ತಾರೆ. ಆದ್ದರಿಂದ ಸಾಯ್ಲಿಕ್ಕೆ ಹೊರಟಿರ್ತಕ್ಕಂತ ವ್ಯಕ್ತಿ ಏನ್ ಮಾಡ್ಬೇಕು ಅಂತ ಕೇಳಿದ್ಯಲ್ಲಪ್ಪ, ಏನ್ ಮಾಡ್ಬೇಕು, ಹೆಂಗ್ ಧ್ಯಾನ ಮಾಡ್ಬೇಕು, ಅವನಿಗೆ ಏನಾಗತ್ತೆ, ಯಾವ ಲೋಕಕ್ಕೆ ಹೋಗ್ತಾನೆ, ಅದನ್ನ ನಿನಗೆ ಹೇಳಿದ್ದೇನೆ. ಆದ್ದರಿಂದ ಇದೆಲ್ಲವನ್ನ ನಿರೂಪಣೆ ಮಾಡಿರ್ತಕ್ಕಂಥದ್ದು ಶ್ರೀಮದ್ ಭಾಗವತ. ಆದ್ರೆ ಇಷ್ಟು ಟಫೆಸ್ಟ್ ಆದ ಸಬ್ಜೆಕ್ಟ್ ಅನ್ನ ಸಿಂಪ್ಲೆಸ್ಟ್ ಫಾರಂ ಅಲ್ಲಿ ಕಥಾ ಮಾಧ್ಯಮದಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. 2ನೇ ಸ್ಕಂದದಲ್ಲಿ ಇವತ್ತೇನ್ ಕೇಳಿದ್ವಿ ಒಂದು ಕಾಲು ಗಂಟೆ, ಅದನ್ನ ಕಥಾ ಮಾಧ್ಯಮದಲ್ಲಿ ಸರಳವಾಗಿ ಮಾಡ್ಕೊಟ್ಟು. ಹಲಸನ್ನು ಕೊಟ್ಬಿಟ್ಟು ತಿನ್ನು ಅಂತಂದ್ರೆ ಹಂದಲ್ಲಿ ಕಚ್ಕೊಂಡು ತಿನ್ನಕ್ಕಾಗತ್ತ? ಅದನ್ನ ಹಲಸನ್ನು ಹಾಗೆ 2ನೇ ಸ್ಕಂದ ತೊಳೆ ಬಿಡಿಸಿ ಅಲ್ಲಿ ಮತ್ತೆ ಬೀಜಗಳನ್ನು ತೆಗೆದು ಕ್ಲೀನಾಗಿ ಜೇನುತುಪ್ಪದಲ್ಲಿ ಅದ್ದಿ ತಿನ್ನಪ್ಪ ಅಂತ ಈ ಕರಡಿ ತರ ಅದನ್ನ ಕೊಡುವಂಥದ್ದು 3, 4, 5, 6, 7, 8, 9, 10, 11, 12 ಇನ್ನು ಅಷ್ಟು 10 ಸ್ಕಂದಗಳಲ್ಲಿ ಅಲ್ಲಲ್ಲಿ ಹೇಳಿದ ಪ್ರಮೇಯ, ಇಲ್ಲಿ ಹೇಳಿದ ಪ್ರಮೇಯವನ್ನ ವಿಸ್ತಾರ ಮಾಡಿ ಕತೆ ಹೇಳಿ ನಮಗದನ್ನ ಕೊಡ್ತಾರೆ. ಇದ್ರ ಮೇಲೆ ಪರೀಕ್ಷಿತ ಮಹಾರಾಜರಿಗೆ ಇನ್ನೊಂದು ಪ್ರಶ್ನೆ ಬಂತು. ಸ್ವಾಮಿ, ಇದೆಲ್ಲ ನೀವು ಹೇಳಿದ್ರಲ್ಲ, ಇದನ್ನ ಹೆಂಗ್ ಅನುಸಂಧಾನ ಮಾಡೋದು ನಾವು ಅಂತ ಕೇಳಿದ್ದಕ್ಕೆ ಈಗ ಮಂಗಳಾಚರಣೆ ಮಾಡಿ ಶುಕಾಚಾರ್ಯರು ಒಂದು 20 ಶ್ಲೋಕ ಮಂಗಳಾಚರಣೆ. ಅದೇ ಸಾಯ್ಲಿಕ್ಕೆ ಹೊರಟವನ್ ಏನ್ ಮಾಡ್ಬೇಕು ಅಂತ ಕೇಳಿದ ತಕ್ಷಣ ಉತ್ತರ ಕೊಟ್ಬಿಟ್ರು. ಇದ್ರ ಮೇಲೆ ಇನ್ನೂ ಕೇಳಬೇಕು ಅಂತ ಆಸೆ ಆಯ್ತು ಅವನಿಗೆ. ಈಗ ಶ್ರೀ ಗುರುಭ್ಯೋ ನಮಃ ಅಂತ ಮಂಗಳಾಚರಣೆ ಮಾಡಿ ಇನ್ನು ಮುಂದುವರಿತಾರೆ. ಆ ಎಲ್ಲ ಭಾಗ ಮತ್ತೆ ನಾಳೆ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ.